सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारकं शान्तिकपदं देवं सिद्धारूढमहं भजे सिद्धारूढमहं भजे। स्वानुभावದ ನಿಲಯ ನಾನೇನ ಬಲ್ಲನೆ ನೀನೆ ಬಳಪಕ್ಕೂ ಏನ ನುಡಿಸಿದೊಡದನೆ ನಾನುಡಿವೆ ಗುರುವೇ ಕೃಪೆಯಾಗು. ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುದೇವನ ಶ್ರೀಚರಣಗಳಲ್ಲಿ ಭಕ್ತಿ ಪುರಸ್ಸರ ಪ್ರಣಾಮಗಳನ್ನು ಸಮರ್ಪಿಸಿ ಮಹಾಮಹಿಮಾ ಪುರುಷ ಮಂತ್ರಪುರುಷ ಸಕಲ ಮತೋದ್ಧಾರಕ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ವಂದನೆಗಳನ್ನು ಆಚರಿಸಿ ಶ್ರೀಮನ್ನಿಜಗುಣ ಶಿವಯೋಗಿ ವರಿಯರ ಶ್ರೀಚರಣಗಳಲ್ಲಿ ವಂದಿಸುತ್ತಾ ಬಸವಾದ ಶಿವಚರಣರನ್ನು ಸ್ಮರಿಸುತ್ತಾ ಇವತ್ತು ಗುಲ್ಬರ್ಗಾ ಮಹಾನಗರದಲ್ಲಿ ನಾವು ಸತ್ಸಂಗವನ್ನು ಸದ್ಭಕ್ತರಾದಂಥ ವೀರೇಂದ್ರ ಕುಮಾರ್ ಅವರ ಮನೆಯಲ್ಲಿ ಇವತ್ತು ನಡೀತಾ ಇದೆ. ಈ ಮಹಾನಗರವನ್ನು ಪಾವನ ಮಾಡಿರ್ತಕ್ಕಂಥ ತ್ರಿವಿಧ ದಾಸೋಹಮೂರ್ತಿ ಶರಣಬಸವೇಶ್ವರರ ಶ್ರೀಚರಣಗಳಲ್ಲಿ ನಮಸ್ಕರಿಸಿ ಜಗತ್ತಿನ ಎಲ್ಲ ಮಹಾಪುರುಷರ ಅಡಿದಾವರಂಗಳಲ್ಲಿ ಅಭಿವಂದಿಸುತ್ತಾ ಸತ್ಸಂಗದಲ್ಲಿ ಪಾಲ್ಗೊಂಡಿರತಕ್ಕಂಥ ತಮ್ಮ ಪಾವನ ಸನ್ನಿಧಾನವನ್ನು ಕರುಣಿಸಿದಂಥ ಎಲ್ಲ ಪೂಜಾ ಮಹಾತ್ಮರಿಗೂ ಮಾತಾಜಿಯವರಿಗೂ ಹಾಗೂ ಮಹಾಜನಗಳೇ ಮಾತೆಯರೇ ತಮ್ಮೆಲ್ಲರಿಗೂ ನನ್ನ ಶರಣಗಳನ್ನು ಸಲ್ಲಿಸಿ ಇವತ್ತಿನ ಚಿಂತನವನ್ನು ಆರಂಭ ಮಾಡುವ ಶ್ರೀಮನ್ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾಗಿರತಕ್ಕಂಥ ಕೈವಲ್ಯ ಪದ್ಧತಿ ಗ್ರಂಥದ ನೀತಿ ಕ್ರಿಯಾಚರ್ಯ ಸ್ಥಳದ ಮೊದಲನೇ ಪದ್ಯದ 3ನೇ ನುಡಿಯ ಒಂದು ವಿಷಯ ವಾಕ್ಯ, ನಮ್ಮ ಪ್ರವಚನದ ಅಧಿಕರಣ ವಾಕ್ಯ, ಶಮೆಯಿಂದ ಮುಕುತಿ ಸಾಧನ ಪರತ. ಶಮ ಎಂಬುವುದು ಮುಕ್ತಿಗೆ ಮುಖ್ಯವಾದ ಸಾಧನ. ಅದನ್ನು ಬಿಟ್ಟರೆ ಬೇರೆ ಇನ್ಯಾವುದಾದ್ರೂ ಉಂಟೆ ಇದೆಯೇ ಅಂತ ಪ್ರಶ್ನೆ ಮಾಡಿ. ಶಮ ಮೋಕ್ಷವನ್ನ, ಪರಮಶಾಂತಿಯನ್ನ, ಶಾಶ್ವತವಾದಂಥ ಸೌಖ್ಯವನ್ನ, ದುಃಖ ಬರೆಸದ ಸುಖವನ್ನ ಪಡೆಯಲು ಅತ್ಯಂತ ಪ್ರಮುಖವಾದ ಸಾಧನ ಅಂತ ಹೇಳ್ತಾ ಇದ್ದಾರೆ. ಏನಿದು? ಶಮ. ಶಮ ಅಂದ್ರೆ ಏನು? ವೇದಾಂತ ಸಾರಾಂಭ ಗ್ರಂಥದಲ್ಲಿ ಬಹಳ ಸೊಗಸಾಗಿ ಶಮ ಎಂಬತಕ್ಕಂಥ ಇದಕ್ಕೆ ಲಕ್ಷಣವನ್ನು ಮಾಡ್ತಾ ಅಂತಃಕರಣ ಸಂಯಮ ಶಮ ಅಂತ ಹೇಳಿ. ಅಂದ್ರೆ ಮನಸ್ಸಿನ ಸಂಯಮಕ್ಕ, ಮನಸ್ಸಿನ ನಿಗ್ರಹಕ್ಕೆ, ಮನಸ್ಸೆಂಬುದು ಅಂತಹ ಒಳಗಿರುವಂಥ ಕರಣ ಸಾಧನ. ಆ ಮನಸ್ಸನ್ನ ಸಂಯಮನ ಮಾಡುವುದೇ ಶಮವೆಂದು ಹೇಳಿಸಿಕೊಳ್ಳುತ್ತದೆ.
ಅಥವಾ ಇನ್ನೊಂದು ಅರ್ಥ ಬರೆದ್ರು ಕಾಮ ಕ್ರೋಧಾದ್ಯಭಾವ ಶಮಃ. ಮನಸ್ಸಿನೊಳಗ ಕಾಮ ಕ್ರೋಧಾದಿಗಳು ಇರುವ ಪರ್ಯಂತರ ಕಾಮ ಕ್ರೋಧಾದಿಗಳಿಂದ ದೋಷ ದೂಷಿತವಾಗಿರ್ತಕ್ಕಂಥ ಮನಸ್ಸಿನಿಂದ ಶಾಂತಿಯನ್ನು ಹೆಂಗ್ ಪಡಿಲಿಕ್ಕಾಗ್ತದೆ? ಈಗ ಹೇಳುವ ನನ್ನ ಮನಸ್ಸು ಸಮಾಧಾನ ಇಲ್ಲ, ಕೇಳುವ ನಿಮ್ಮ ಮನಸ್ಸು ಸಮಾಧಾನ ಇಲ್ಲ ಅಂದ್ರೆ ಸತ್ಸಂಗನೇ ಚಂದ ನಡೆಯಂಗಿಲ್ಲ. ಮೊದಲನೇ ಮಾತು. ಸೂಜಿ ಒಳಗೆ ದಾರ ಪೋಣಿಸ್ತೀರಿ, ಸೂಜಿ ಹಿಡಿದ ಕೈಯು ಅಚಲವಾಗಿರಬೇಕು, ದಾರ ಹಿಡಿದ ಕೈನು ಅಚಲವಾಗಿರಬೇಕು. ಎರಡು ಚಂಚಲಿಸ್ತಾ ಇದ್ರೆ ಸೂಜಿ ಒಳಗೆ ದಾರ ಪೋಣಿಸ್ಲಿಕ್ಕೆ ಆಗೋದೇ ಇಲ್ಲ. ಎಲ್ಲ 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 ಯಾವುದೇ ಲೌಕಿಕ ಕೆಲಸ ಇರಬಹುದು, ಅಲೌಕಿಕ ಕೆಲಸ ಇರಬಹುದು, ಮನಸ್ಸು ಚಂದ ಇರಬೇಕಲ್ಲ. ಅಂತೆಯೇ ನೀವು ಯಾವುದೇ ಕೆಲಸ ಇರಲಿ ಏನಂತೀರಿ? ಮನಸ್ಸುಗೊಟ್ಟು ಮಾಡ್ರಿ ಅಂತೀರಿ. ನಿಮ್ಮ ಅಡಿಗೆ ಮನಸ್ಸು ಎಲ್ಲಾರ ಇಟ್ಟು ಮಾಡಿದ್ರ ಅಡಿಗೆ ಚಂದ ಆಗ್ತದನ್ರಿ? ಗಡಿಗೆ ಉಳಿತದೇನ್ರಿ? ಮನಸ್ಸು ಎಲ್ಲಾರ ಇಟ್ಟು ರೊಟ್ಟಿ ಬಡದ್ಲು, ಹಂಚಿನ ಮೇಲೆ ಹಾಕಿದ್ಲು, ತವ್ರ ಮನೆಗೆ ಜಾಗ ಬಿಟ್ಲು. ರೊಟ್ಟಿ ಗತಿ ಏನದು? ರೊಟ್ಟಿ ಗತಿ ಏನಾಗಿತ್ತು? ಅದು ಸಾರು ಮಾಡ್ಬೇಕಂತಾಳ, ಮನಸ್ಸಲ್ಲಿ ಇಲ್ಲೇ ಇಲ್ಲ. ಖಾರ 4 ಚಮಚ ಹಾಕೋ ಬದಲಿಗೆ 1-8 ಚಮಚ ಹಾಕಿಬಿಟ್ರೆ ಅದು ಸಾರು ಕಾರು ಗೊತ್ತಿ ಆಗುದಿಲ್ಲ. ನಿಮ್ಮ ಸಾರು ಚಂದ ಆಗ್ಬೇಕಂದ್ರೆ ಮನಸ್ಸಿರ್ಬೇಕಲ್ಲಿ. ರೊಟ್ಟಿ ಚಂದ ಆಗ್ಬೇಕಂದ್ರೆ ಮನಸ್ಸಿರ್ಬೇಕು. ನಿಮ್ಮ ಬಟ್ಟೆ ಚಂದ ಒಗಿಬೇಕಂದ್ರೆ ಮನಸ್ಸಿರ್ಬೇಕು. ಅಂತೀಯ ನೀವು ಏನೇ ಕೆಲಸ ಮಾಡ್ಬೇಕಂದ್ರು ಏನಂತೀರಿ? ಮನಸ್ಸಿಗೊಟ್ಟು ಮಾಡ್ರಿ ಅಂತೀರಿ. ಭಾರಿ ಆಶ್ಚರ್ಯದ ಮಾತು. ಮಾಡೋದು ಕೈಯ, ಏನು ಮನಸ್ಸು ಮಾಡ್ತದ? ಕೈ ಮಾಡೋದು ಕೈಯ. ಆದರೆ ನೀವೇನಂತೀರಿ? ಕೈ ಕೊಟ್ಟು ಮಾಡ್ರಿ ಅಂತೀರೇನು? ಕೈ ಕೊಟ್ಟು ಮಾಡ್ರಿ ಅನ್ನಂಗಿಲ್ಲ, ಕಾಲು ಕೊಟ್ಟು ಮಾಡ್ರಿ ಏನಂತೀರಿ? ಮನಸ್ಸು ಕೊಟ್ಟು ಮಾಡ್ರಿ ಅಂತೀರಿ. ಮನಸ್ಸು ಕೊಟ್ರೇ ಮಾಡೋ ಕೆಲಸ ಚಂದ ಆಗ್ತದೆ. ಮನಸ್ಸಿನಿಂದ ಯಾವುದು ಮಾಡಿದ್ರು ಅದು ಕೆಲ್ಸಕ್ಕೆ ಬಾರದು ಅಲ್ವೇ? ನಿಮ್ಗೆ ಯಾವುದೇ ಮಾಡ್ರಿ, ಮನಸ್ಸು ಕೊಟ್ಟು ಓದಿದ್ದೆ ತಲೆಗೆ ಹತ್ತದ ಅಲ್ರಿ? ಅವ್ನು ನಿಂತ್ಕೊಂಡು ಕುಂತು ಓದ್ತಿರ್ತಾವ್ರಿ. ಏನು ಓದ್ತಾವ ನಸಿಕ್ನಾಗ? ಈ ಪರೀಕ್ಷೆ ಸಮಯದಾಗ ಈ ನಮ್ಮ ಸ್ಕೂಲು ಕಾಲೇಜು ಮಕ್ಕಳಿಗೆ, ಹಾಸ್ಟೆಲ್ ಮಕ್ಕಳಿಗೆ ನಮ್ಮಲ್ಲಿ ಏನು ಮಾಡ್ತಾರೆ, ನಸಿಕ್ನ 4 ಗಂಟೆಗೆ ಎಬ್ಬಿಸಿ ಅವ್ರಿಗೆ ಓದಿಸ್ಲಿಕ್ಕೆ ಹಚ್ತಿರ್ತಾರೆ. ಒಮ್ಮೆ ನಾನು ಹೋಗಿರ್ತೀನಿ, ಅವ್ರು ಓದ್ತಿರ್ತಾರೆ. ನೋಡ್ಬೇಕು ಏನು ಚಂದ ಓದ್ತಿರ್ತಾರೆ, ತಲೆ ಹಾಕುವಂತ ಓದ್ತಿರ್ತಾರ. ಆನಂದ ಆಗುತ್ತಾ ಓದ್ತಾ ಓದ್ತಾ ಆನಂದ ವ್ಯಕ್ತಪಡಿಸ್ತಾರನೋ, ಆನಂದಾಗಿ ತಲೆ ಹಾಕ್ತಾರೇನೋ ನಾ ತಿಳ್ಕೊಂಡೀನಿ. ಅವ್ರು ತುಪ್ಪಡಿಸ್ಕೊಂತ ಓದ್ತಿರ್ತಾರೆ. 2 ತಾಸು ಓದ್ತಾರೆ. ಏನು ಓದೋ ಓದಿದನ್ರಿ ಅಂತಾರ. ಏನು ತಿಳಿಯಕ್ಕಿಲ್ಲ. ಯಾಕೆ ಅಂದರೆ ಮನಸ್ಸೇ. ಯಾವುದೇ ಪ್ರಾಪಂಚಿಕ ಕಾರ್ಯವಾಗಿರಬಹುದು, ಪಾರಮಾರ್ಥಿಕ ಸಾಧನೆಯಾಗಿರಬಹುದು, ಮನಸ್ಸೆಂಬುವುದು ಬಹಳ ಮಹತ್ವದ್ದು. ಮನಸ್ಸಿಲ್ಲದೆ ಮಾಡಿದ ಜಪ ಜಪ ಅಂತ ಹೇಳಿಸ್ಕೊಳ್ತದೆ ಅನ್ನೋದು. ವ್ಯಗ್ರಚಿತ್ತೋ ಹತೋ ಜಪ. ವ್ಯಗ್ರಚಿತ್ತೋ ಹತೋ ಜಪ ಅಂತಂದ್ರೆ ಜಪ ಮಾಡ್ತಾರ, ಅಲ್ಲಿ ಮನಸ್ಸೇ ಇಲ್ಲ.
माला तो करमे पिरे जीव पिरे मुखमाई मनवा तो चौंदिस पिरे ये तो सुमिरನ ನಾಹಿ. ಕಬೀರ ಭಾಳ ಚಂದ ಹೇಳಿದರು. ಕೈಯಾಗ ಮಾಲಾ ತಿರುಗ್ತಿರ್ತದೆ, ಬಾಯಾಗ ನಾಲಿಗೆ ಮಂತ್ರ ಅಂತದೆ, ಮನಸ್ಸು ಚೌದಿಸಿ ಪಿರೇನು ನಾಲ್ಕು ದಿಕ್ಕಿಗೆ ಮನಸ್ಸು ಓಡಾಡ್ತಿರ್ತದೆ. ಏತೋ ಸುಮಿರನ ನಾಹಿ. ಯಾಕೆ ಮಾಡ್ತೀವಿ ಸುಮ್ಮನೆ? ಮನಸ್ಸು ನಾಲ್ಕು ದಿಕ್ಕಿಗೆ ಓಡಾಡುವ ಹೊತ್ನ್ಯಾಗ ಸುಮ್ಮನೆ ಯಾಂತ್ರಿಕ ಆಗ್ತದೆ. ಯಾಂತ್ರಿಕ ಜಪ ನೀ ಏನು ಮಾಡ್ತೀನಿ? ಸುಮ್ಮನೆ ಟೇಪ್ ಹಾಕ್ಬಿಡು. ಟೇಪ್ನೂ ಅದು ಈಗ ಟೇಪ್ ಅನ್ನಂಗೆ ಇಲ್ಲ ಈಗ ಅಲ್ರಿ. ಮೊದಲು ಟೇಪ್ ಅಂತಿದ್ದೆವು, ಈ ಮೊಬೈಲ್ ಬಂದು ಭಾಳ ನುಂಗಿ ಹಾಕಿಬಿಡ್ತ್ರಿ. ರೇಡಿಯೋ ನುಂಗಿ ಹಾಕಿತು, ಟೇಪ್ ಹೋಯಿತು, ಎಲ್ಲ 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 ಮೊಬೈಲ ನೋಡ್ರಿ. ಇನ್ನು ಜಗರಿ ಮ್ಯಾಗೆ ಮೊಬೈಲ್ ಇಟ್ಟು ಪೂಜೆ ಎಲ್ಲದಕ್ಕೂ ಮೊಬೈಲೇ ಗತಿ ಆಗ್ತದೇನೋ ಅಂತೀನಿ. ಮುಂಜಾನೆ ನಮ್ಮ ಇವತ್ತಿನ ಭಾಗವಹಿಸಿದ್ದೇವಲ್ಲ, ಕುಂತಿದ್ದೆ ಒಳಗೆ ಸ್ವಾಮಿ ಹೇಳಕ್ಕೆ ಹತ್ತಿದ್ರಲ್ಲ, ವೈಫ್ ಇಲ್ಲ ಅಂದ್ರೆ ನಡೀತದೆ, ಇನ್ಮೇಲೆ ವೈಫೈ ಇಲ್ಲ ಅಂದ್ರೆ ನಡೆಯಲ್ಲ ಅಂತ ಹೇಳಕ್ಕಿದ್ರು. ಹಂಗೆ ಆಗಿಬಿಟ್ಟು ಈಗ ಗುರು ಬ್ರಹ್ಮ ಗುರು ವಿಷ್ಣು ಅಂತಿದ್ರಂತ, ಈಗೆಲ್ಲ ಗೂಗಲ್ ಗುರುವೇ ನಮ. ಎಲ್ಲನೂ ಗೂಗಲ್ ಹೇಳ್ತಾ ಇದೆ. ನೀವು ಏನು ಗೂಗಲ್ ಸರ್ಚ್ ಮಾಡಿದ್ರು ಎಲ್ಲ ಸಿಗ್ತದೆ. ಹೋಲ್ಬಿಟ್ಟು ನಾನು ಹೇಳಕ್ಕಿದ್ದೆ, ಯಾಂತ್ರಿಕವಾಗಿ ಮಾಡಿದರೆ ಏನು ಪ್ರಯೋಜನಪ್ಪ? ನಮ್ಮ ಶಿವಾಯ ಮೊಬೈಲ್ದಾಗ ಹಚ್ಕೊಂಡು ಕುಂದ್ರು ಅದಕ್ಕೆ ಮುಕ್ತಿ ಆಗ್ತದಲ್ಲ. ಅದು ನೀವು 12 ತಾಸು ಹಚ್ಚಿದ್ರು ಅನ್ಕೊಂತ ಕುಂದಿರ್ತದದು. ಓಂ ನಮ ಶಿವಾಯ ಓಂ ನಮ ಶಿವಾಯ 12 ತಾಸು ಹಚ್ಚಿದ್ರು ಬ್ಯಾಟ್ರಿ ಇರುತ್ತನೂ ಅಂತದೆ. ಮೊಬೈಲ್ ಮುಕ್ತಿ ಆಗ್ತದೆ, ಮೊಬೈಲ್ ಪುಣ್ಯ ಬರ್ತದೆ, ಪಾಪ ಹೋಗ್ತದೆ. ಏನಾದರೂ ಜಪ, ಸತ್ಸಂಗ, ಪೂಜೆ ಇವೆಲ್ಲವೂ ಮನಃಶುದ್ಧಿಗಾಗಿ ಹೇಳಿರ್ತಕ್ಕಂಥ ಸಾಧನೆಗಳು. ಜ್ಞಾನ ಆಗುವುದು ದೊಡ್ಡ ಮಾತಿಲ್ಲ. ನಿಮಗೆ ಮೋಕ್ಷ ಆಗುವುದು ದೊಡ್ಡ ಮಾತಿಲ್ಲ. ಅಂತಃಕರಣ ತಯಾರಿ ಆಗೋದು ಬಹಳ ಮಹತ್ವದೈತಿ. ದೈವಿ ಕೃಪೆ ಇಳಿದು ಬರ್ತದೆ, ಹೃದಯ ತಯಾರಿ ಬೇಕಲ್ಲ ನಿಂದು. ಈಗ ನಮ್ಮ ಮನೆ ಮುಂದೆ ಫ್ಲೈಟ್ ಇಳಿಸ್ರಿ ಅಂದ್ರೆ ನಡೀತದೆ. ಅಯ್ಯೋ, ರವಿಶಂಕರ್ ಗುರೂಜಿ ಅವ್ರನ್ನ ಶ್ರೀ ರವಿಶಂಕರ್ ಗುರೂಜಿ ಅವ್ರನ್ನ ಕಳೆದ 2 ವರ್ಷದ ಹಿಂದೆ ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದೆವು, ಸುವರ್ಣ ಮಹೋತ್ಸವ. ಅವ್ರನ್ನ ಇನ್ವೈಟ್ ಮಾಡಿದೆವು, ಅವ್ರು ಬರ್ತೀವಂತ ಒಪ್ಪಿದ್ದೆ. ದೊಡ್ಡ ಮಾತು. ಬಹುತೇಕ ಅದು ಇತಿಹಾಸ ಅಂತ ಕಾಣ್ತದೆ. ಅವ್ರ ಲೈಫ್ನಲ್ಲೇ ಇತಿಹಾಸ. ಹಳ್ಳಿಗೆ ಅವರು ಬಂದಿರುವಂಥದ್ದು ಬೀದರ್ ಜಿಲ್ಲೆಯ ದೊಡ್ಡ ಹಳ್ಳಿ ಅನ್ಕೊಳ್ಳಿ, ಮುಸ್ಲಂಬಾಗ್. ಅವ್ರು ಬರ್ತೀವಂತ ಒಪ್ಕೊಂಡ್ರು. ಅವ್ರು ಚಾಪರ್ ಮ್ಯಾಗ ಬರ್ತಾಯಿದ್ರು. ಏನಂತಾರೆ ಚಾಪರ್ ಏನಂತ, ಹೆಲಿಕಾಪ್ಟರ್. ಅದ್ರ ಸಲುವಾಗಿ ಎಷ್ಟು ಕಷ್ಟ. ಅವ್ರು ಬರ್ತೀವಂತ ಒಪ್ಕೊಂಡಾರೆ, ನಾವಾಗೇನೆ ಚಾಪರ್ ತೊಗೊಂಡ್ಬರ್ತೀವಿ ಅಂತಿದ್ದಾರೆ. ನಮಗೆ ಅವ್ನು ಇಳಿಬೇಕಂದ್ರೆ ವ್ಯವಸ್ಥೆ ಮಾಡ್ಬೇಕಂದ್ರೆ ಇಂಥ ಸಮಸ್ಯೆ ಆಯಿತು. DC ಪರ್ಮಿಷನ್ ಕೊಡ್ಬೇಕು, SP ಪರ್ಮಿಷನ್ ಕೊಡ್ಬೇಕು, ನಮ್ಮ PSI ಪರ್ಮಿಷನ್ ಕೊಡ್ಬೇಕು. ಸುಮ್ಮನೆ ಎಲ್ಲರೂ ಪರಿಚಿತರು ಅಂತ ತಿಳಿಬಿಟ್ಟು ಮತ್ತು ಇವರು ಅರೇ ಫೈರ್ ಬ್ರಿಗೇಡ್ ಅವ್ರ ಪರ್ಮಿಷನ್ ಕೊಡ್ಬೇಕು. ಒಬ್ಬ ಮನುಷ್ಯ ಬರ್ತಾನವ, ಅದನ್ನು ಕೆಳಗಿಳಿಸ್ಕೋಬೇಕಾದ್ರೆ ಪರ್ಮಿಷನ್ ತೆಗಿಸ್ಬೇಕಾದ್ರೆ ಇಂಥ ಕಷ್ಟ ಆಯಿತು. ಅದು ಹೆಲಿಪ್ಯಾಡ್ ವ್ಯವಸ್ಥೆ ಎಲ್ಲ ಮಾಡಬೇಕಾಯ್ತು. ಆವಾಗ ಸಹಜವಾಗಿ ಬಂದು ಇಳಿದ್ರು. ನಿಮ್ಮ ಮನೆ ಮುಂದೆ ಫ್ಲೈಟ್ ಇಳ್ತದೆ, ಮೇಲೆ ಮೇಲೆ ಇಳಿಸ್ಕೊಂತಾರಂತವ್ರು. ಹೆಲಿಪ್ಯಾಡ್ ಮೇಲೆ ಮೇಲೆ ಮಾಡೋಣ ಅಂತಾರೆ. ಯಾರ್ರಿ
ಧೀರುಭಾಯಿ ಅಂಬಾನಿ ಮಗ ಅವ್ರು ಯಾರು, ಮುಖೇಶ್ ಅಂಬಾನಿ ಅವರು ಮೇಲೆ ಮ್ಯಾಗನ ಇಳಿತೀವಿ. ಬೇಕಲ್ಲ ಹಾಗೆ ದೈವೀ ಕೃಪೆ ಇಳಿದು ಬರ್ತದೆ, ಗುರು ಕೃಪೆ ಇಳಿದು ಬರ್ತದೆ. ಅದು ಇಳಿಬೇಕಂತಂದ್ರೆ ನಮ್ಮ ಅಂತಃಕರಣ ತಯಾರಿರ್ಬೇಕಲ್ಲ, ನಮ್ಮ ಮನಸ್ಸು ಅದಕ್ಕೆ ತಯಾರಿರ್ಬೇಕಲ್ಲ. ಆ ಮನಸ್ಸನ್ನ ಕಂಟ್ರೋಲ್ ಮಾಡೋದು, ಮನಸ್ಸನ್ನು ನಿಯಮನ ಮಾಡೋದು, ಅಂತಃಕರಣವನ್ನು ಸಂಯಮನ ಮಾಡುವುದು, ಇದುವೇ ಅಧ್ಯಾತ್ಮ ಸಾಧಕನಿಗೆ ಇರುವಂಥ ಸಾಧನೆ. ಇದನ್ನ ಬಿಟ್ಟು ಇನ್ನೇನು ಮಾಡೋದೈತಿ? ಜ್ಞಾನ ಆಗೋದು ತಡ ಇಲ್ಲ. ನಾನು ಅದನ್ನ ಹೇಳಿದೆ, ಫ್ಲೈಟ್ ಇಳಿದು ಬರೋದು ತಡ ಇಲ್ಲ, ಆದರೆ ಪೂರ್ವ ತಯಾರಿ ಭಾಳ ಬೇಕಾಗ್ತದಲ್ಲ. ಹಾಗೆ ಇವತ್ತು ಏನು ಹೇಳಿಕೊಂಡಿದ್ದಾರೆ ನಿನಗೆ? ಮೋಕ್ಷ ಪ್ರಾಪ್ತಿಯಾಗುವುದು ಏನು ಕಷ್ಟ ಇಲ್ಲ, ಜ್ಞಾನ ಆಗುವುದು ಏನು ಕಷ್ಟ ಇಲ್ಲ, ಆದರೆ ಮನಸ್ಸಂಯಮನ ಮಾಡುವಂಥದ್ದು ಬಹಳ ಕಷ್ಟ ಐತಿ. ಕಂಟ್ರೋಲಿಂಗ್ ಮೈಂಡ್ ಈಸ್ ನಾಟ್ ಎ ಒನ್ ಡೇ ಜಾಬ್. ಮನಸ್ಸನ್ನು ಕಂಟ್ರೋಲ್ ಮಾಡೋದು ಒಂದಿನ ಕೆಲಸ ಅಲ್ಲ ಅಂತಾರವ್ರು. ಒಂದು 4 ದಿವಸ ಶಾಸ್ತ್ರ ಕೇಳಿದೆ, 4 ದಿವಸ ಪೂಜೆ ಮಾಡಿದೆ, ಮನಸ್ಸು ಮಾತು ಕೇಳ್ತದ? ನಿಮ್ಮ ಮನಸ್ಸು ಎಷ್ಟು ಬೆರಕೆ ಅದ, ಬೆಳಿಗ್ಗೆ ನಿಮ್ಗೆ ಸ್ನಾನ ಮಾಡಿಸ್ತದೆ, ದೇವ್ರ ಕುರಿ ಕರ್ಕೊಂಡು ಹೋಗ್ತದೆ, ಮಣಿ ಹಾಕಿಸ್ತದೆ, ಮಣಿ ಮೇಲೆ ನಿಮ್ಗೆ ಕುಂದ್ರಿಸ್ತದೆ, ಜಾಗ ಬಿಟ್ಟಿರ್ತದೆ. ಹಿಂಗಂಗಿಲ್ಲ, ನೀವು ಅಬ್ಸರ್ವ್ ಮಾಡ್ರಿ, ಹಂಗಿಲ್ಲ. ಯಾಕಡೆ ಪೂಜೆ ಮಾಡಿರ್ತೀರೋ ಅದು ಯಾಕಡೆ ಹೋಗಿ ಬಂದ್ರು ಸುಮ್ಮನೆ ಯಾಂತ್ರಿಕವಾಗಿ ಮಾಡ್ಕೊಂಡಿರ್ತಿರುತ್ತೆ. ನೋಡ್ಬೇಕಾರೆ ನೀವ್ನಲ್ಲಿ ಕುಂದ್ರಿಸ್ತದ, ಜಾಗ ಬಿಟ್ಬಿಡ್ತದೆ. ಏನು ಪೂಜೆ ಮಾಡ್ದಂಗೆ ಆಯ್ತದು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಅಂತಾರೆ, ಕಂಟ್ರೋಲಿಂಗ್ ಮೈಂಡ್ ಈಸ್ ನಾಟ್ ಎ ಒನ್ ಡೇ ಜಾಬ್. ಇದು ಒಂದಿನ ಕೆಲಸಪ್ಪ, ಬಟ್ ಇಟ್ ನೀಡ್ಸ್ ಎ ರೆಗ್ಯುಲರ್ ಆ್ಯಂಡ್ ಸಿಸ್ಟಮೆಟಿಕ್ ಪ್ರಾಕ್ಟೀಸ್. ಅವರಂದ್ರು ಇದು ಸಿಸ್ಟಮೆಟಿಕ್ ಆಗಿ ನೀನು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ, ಅಭ್ಯಾಸ ಮಾಡಬೇಕಾಗ್ತದೆ. ಸಾಧನೆಗಳು ಒಂದಲ್ಲ ಎರಡಲ್ಲ, ಯೋಗ ಚಿತ್ತ ವೃತ್ತಿ ನಿರೋಧ, ಪತಂಜಲಿ ಮಹರ್ಷಿಗಳು ಇಡೀ ಒಂದು ದರ್ಶನವನ್ನು ಮನಸ್ಸನ್ನು ಹೆಂಗೆ ಪಳಗಿಸಬೇಕು ಎಂಬ ಸಲುವಾಗಿನೇ ಬರೆದರು. ಇಡೀ ಒಂದು ದರ್ಶನ ಪತಂಜಲಿ ಮಹರ್ಷಿಗಳ ಯೋಗ ದರ್ಶನ ಏನಿದೆಯಲ್ಲ, ಷಟ್ಶಾಸ್ತ್ರಗಳಂತ ಹೇಳ್ತೀವಿ ಅಥವಾ ಷಡ್ ದರ್ಶನಗಳು ಅಂತ ಹೇಳ್ತೀವಿ. ಷಡ್ ದರ್ಶನಗಳಲ್ಲಿ ಒಂದು, ಷಟ್ ಶಾಸ್ತ್ರಗಳಲ್ಲಿ ಒಂದು ಪತಂಜಲಿ ಮಹರ್ಷಿಗಳು ಪ್ರತಿಪಾದನೆ ಮಾಡಿರ್ತಕ್ಕಂಥ ಯೋಗ ದರ್ಶನ. ಯೋಗ ಏನು ಹೇಳ್ತೀವಿ? ಇಡೀ ಯೋಗ ಹೇಳುವುದೆಲ್ಲವೂ, ಪತಂಜಲಿ ಮಹರ್ಷಿಗಳು ಹೇಳುವುದೆಲ್ಲವೂ ಮನಸ್ಸನ್ನು ಹ್ಯಾಂಗೆ ಶುಚಿಗೊಳಿಸಬೇಕು, ಮನಸ್ಸಿನಲ್ಲಿರುವ ವಿಕಾರಗಳನ್ನು ಹೆಂಗೆ ತೆಗಿಬೇಕು. ಈ ಹೊಲಸಾದ ಬಟ್ಟೆ ಮ್ಯಾಗ ಡ್ರೈಯಿಂಗ್ ಮಾಡ್ಲಿಕ್ಕಾಗ್ತದೆ, ಅದನ್ನು ಶುಚಿಗೊಳಿಸಲೇಬೇಕು. ಹೊಲಸಾದ ಪಾತ್ರೆಯಲ್ಲಿ ನಿಮ್ಗೆ ಅಡಿಗೆ ಮಾಡ್ಲಿಕ್ಕಾಗ್ತದೆ, ಊಟ ಮಾಡ್ಲಿಕ್ಕಾಗ್ತದೆ. ಮಧ್ಯಪ್ರದೇಶದಲ್ಲಿ ರೂಪ ಗೋಸ್ವಾಮಿ ಅಂತ ಒಬ್ಬರು ಶ್ರೇಷ್ಠ ಸಂತರಾಗಬಹುದು. ಅವರು ಭಕ್ತಿ ಪರಂಪರೆಯನ್ನು ಹುಟ್ಟು ಹಾಕಿದಂಥವ್ರು. ಅವ್ರು ದಿನಾ ಸತ್ಸಂಗ ಮಾಡ್ತಿದ್ರು, ದಿನಾ ಪ್ರವಚನ ಮಾಡ್ತಿದ್ರು. ಬಹಳ ಜನ ಸತ್ಸಂಗ ಪ್ರಿಯರೆಲ್ಲ ಸೇರ್ತಿದ್ರು. ಒಮ್ಮೆ ಒಬ್ಬ ಸಾಹುಕಾರ ಬಂದ, ಸಮಾಧಾನ ಇರಲಿಲ್ಲ. ನಾ ಪದೇ ಹೇಳ್ತಿರ್ತೇವೆ, ಪಾಪ ಮಾಡಿ ಗಳಿಸಿದ ಸಂಪತ್ತು ಸಮಾಧಾನ ಕೊಡಂಗಿಲ್ಲ. ಯಾವ ರೀತಿ ಕಿರಿಕಿರಿ ತಂದಿಡ್ತದೋ ಗೊತ್ತಿಲ್ಲ. ಮನೆಗೆ ಶಾಂತಿನೇ ಇರ್ತದೆ, ಸಮಾಧಾನ ಇಲ್ಲ. ಭಾಳ ಮಂದಿ ಸಾಹುಕಾರಗಳು ನಮ್ಗೆ ಬರೀ ಇದನ್ನೇ ಕೇಳ್ತಿರ್ತಾರೆ, ನಮ್ಮ ಮನೆಯಾಗ ಶಾಂತಿನೇ ಇರ್ರಿ. ಮಾರ್ಕೆಟ್ನಾಗ ಕೊಂಡ್ಕೊಂಬರ್ರಿ ಒಂದಿಟ್ಟು, ಮಾರ್ಕೆಟ್ನಾಗ ಸಿಗ್ತದೇನು ಶಾಂತಿ? ಸುಮ್ಮನೆ ನಾನು ತಮಾಷೆಗೆ ಹೇಳ್ತಿರ್ತೀನಿ. ಯಾವನೋ ಮಾರ್ಕೆಟ್ನಾಗ ನಿಂತು ನನಗೆ ಶಾಂತಿ ಬೇಕು, ನನಗೆ ಶಾಂತಿ ಬೇಕು, ನನಗೆ ಶಾಂತಿ ಬೇಕು ಅಂತಿದ್ದಂತ ಒಬ್ಬ ಬಂದವನು ಬಡ್ದಂತ ಅವಾಗ
ಯಾಕ್ರಿ ನನಗೆ ಯಾಕೆ ಹೊಡಿತೀರಿ ಅಂದಂತ. ಶಾಂತಿ ಬೇಕು ಶಾಂತಿ ಬೇಕಂತಿದ್ದು, ಶಾಂತಿ ನಾನು ಹೇಳ್ತಿದ್ದಾಳ ನೀ ಶಾಂತಿ ಬೇಕಂತ ಮಾರ್ಕೆಟ್ನಾಗ ಹೋದ್ರೆ ಸಿಗೋದಲ್ಲ. ನೀ ಪಕ್ಕನೆ ಶಾಂತಿ ಪಡಿಬೇಕಂದ್ರೆ ಸತ್ಸಂಗಕ್ಕನ ಬರಬೇಕು, ಅಧ್ಯಾತ್ಮಕ್ಕನ ಬರಬೇಕು ಅಲ್ರಿ. ನಾ ಪದೇ ಪದೇ ಹೇಳ್ತಿರ್ತೀನಿ, ಊರಿ ಬಿಸಿಲೊಳಗೆ ನಿಮ್ಮ ಮನೆ ನಿಂತಿರ್ತದೆ. ಬ್ಯಾಸಿಗೆ ದಿನ ಅಂತ ತಿಳ್ಕೊಳ್ಳಿ. ನಾ ಕಳೆದ 3 ವರ್ಷದ ಹಿಂದ ಹೈದರಾಬಾದಕ್ಕೆ ಒಬ್ಬ ದೊಡ್ಡ ಸಾಹುಕಾರ ಮನೆ ಶಾಂತಿ ಹೋಗಿದ್ದ. ಭಾರಿ ಕಟ್ಸಿದ ಮನೆ, 2-3 ಕೋಟಿ ಖರ್ಚು ಮಾಡಿತ್ತು ಮನೆ. ಅವತ್ತು ನನ್ನ ಕಾರ್ ಗಾಡಿ AC ಕಟ್ಟೋಗ್ಬಿಟ್ಟಿತ್ತು. AC ಕಟ್ಟೋಲಿಕ್ಕೇನೋ ಅದು ವಯರ್ ಕಡ್ದಿತ್ತು. ಇಲಿ ಏನು ಕಡಿತಾವ ಏನು ಹೇಳಕ್ಕೆ ಬರಂಗಿಲ್ಲ ನೋಡ್ರಿ. ಹಿಂಗಾಗಿ ಇಲಿ ಅಂದ್ರೆ ತೆಲ್ಲೆ ಕಡ್ದ ನಮ್ದು. ಅದು AC ಇಲ್ಲ. ನಾನು ಎಲ್ಲಿಂದ ಬಂದಿದ್ದೆ ಅಂತಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಯಾವುದೋ ಹಳ್ಳಿಯೊಳಗೆ ಕಾರ್ಯಕ್ರಮ ತೀರಿಸ್ಕೊಂಡು ಹೈದರಾಬಾದ್ಗೆ ಹೋಗ್ಬೇಕು. ಬೆಳಿಗ್ಗೆ 4 ಗಂಟೆಗೆ ಬಿಟ್ಬಿಟ್ಟಿದ್ದೇನೆ. ಕೆಟ್ಟ ಬಿಸಿಲಾಗ ಹೋದೆವು. ಅಂದರೆ ಇನ್ನೂ ಬಿಸಿಲು ಜಾಸ್ತಿ ಗೊತ್ತಿದೆ ನಿಮಗೆ. ಇಂಥ ತಾಪ ಆಗ್ತಿತ್ತು. 2 ಗಂಟೆಗೆ ನಾವು ಹೈದರಾಬಾದಕ್ಕೆ ಹೋದೆವು. ಅವನ ಮನೆಯೊಳಗೆ ಹಿಂಗೆ ಕಾಲಿಡುತ್ತಲೇ ಇಡೀ ಬಿಲ್ಡಿಂಗ್ ಎಲ್ಲ AC, ಸೆಂಟ್ರಲ್ AC. ಮನೆ ತಣ್ಣಗೈತಿ. ಹೊರಗೆ ನೋಡಿದ್ರೆ ತಾಪ, ಮನೆ ತಣ್ಣಗ. ನನಗೆ ಅಲ್ಲಿ ಹೋದ್ಕೊಂಡೇ ಅನ್ನಿಸ್ತು, ಮನುಷ್ಯ ಎಷ್ಟು ಮುಂದುವರೆದು ಬಿಟ್ಟಾನಪ್ಪ. ಇಂಥ ಉರಿ ಬಿಸಿಲೊಳಗೆ ಮನೆ ನಿಂತಿದೆ. ಹೊರಗೆ ನೋಡಿದ್ರೆ ವಿಪರೀತ ಬಿಸಿಲೈತಿ, ವಿಪರೀತ ತಾಪ ಐತಿ. ಮನೆ ಕಣ್ಣಿಗೆ ಇಟ್ಕೊಂಡಾನೆ ಸಾವುಕಾರ. ಆದರೆ ನಾ ಮನೆಗೆ ಹೋದಾಗ ನನಗನ್ನಿಸ್ತು, ಮನೆ ತಣ್ಣಗೈತಿ, ಈ ಮನೆಯಾಗಿದ್ದವ್ರ ಮನಸ್ಸು ಹೆಂಗೈತಿ. ಬರೀ ಮನೆ ತಣ್ಣಗಿದ್ರೆ ಆಗಂಗಿಲ್ಲಲ್ಲ. ತಣ್ಣಗಿದ್ದವ್ರು ಮನೆ ತಣ್ಣಗೆ ಇಟ್ಕೊಂಡಾರ. ಅವ್ರು ತಣ್ಣಗೆ ಅದಾರಂತದ್ ಕರ್ತೇನ. ಇನ್ನೊಂದು ಮಾತು ಹೇಳ್ತಾರೆ, ಮನೆ ತಣ್ಣಗಿರ್ಬೇಕಂದ್ರೆ ನೀವು ಏನು ಮಾಡ್ತೀರಿ, ಒಂದು AC ಹಾಕ್ಕೊಂತೀರ. ಹೌದಿಲ್ಲ? AC ಹಾಕ್ಕೊಂಡ್ರಿ ಅಂದ್ರೆ ಮನೆ ತಣ್ಣಗಿರ್ತದೆ. ಹಾಂಗ ನಿಮ್ಮ ಬದುಕು ತಣ್ಣಗಿರಬೇಕು, ನಿಮ್ಮ ಮನಸ್ಸು ತಣ್ಣಗಿರಬೇಕು ಅಂದ್ರೆ ಈ ಸತ್ಸಂಗ, ಈ ಅಧ್ಯಾತ್ಮ ಬರ್ತಕ್ಕಂಥ AC ಹಾಕ್ಕೊಡ್ರಿ, ನೀವು ತಣ್ಣಗೆ ಬದುಕ್ತೀರ. ಬದುಕಿನೊಳಗೆ ಬರ್ತದೆ ಸುಖ ದುಃಖ ಮಾನ ಎಲ್ಲವೂ ಇರ್ತದೆ. ಆದರೆ ಅದನ್ನೆಲ್ಲವನ್ನ ಕಂಟ್ರೋಲ್ ಮಾಡ್ತದೆ ಈ ಅಧ್ಯಾತ್ಮ ಅಂಬತಕ್ಕಂಥದ್ದು. ಅದಕ್ಕೆ ಅಧ್ಯಾತ್ಮಕ್ಕೆ ನಾವು ಅಷ್ಟು ಮಹತ್ವ ಕೊಡೋದು. ಈ ಅಧ್ಯಾತ್ಮ ಇರಬಹುದು, ಈ ಸತ್ಸಂಗ ಇರಬಹುದು, ನಮ್ಮೆಲ್ಲ ಸಾಧನೆಗಳಿರಬಹುದು. ಯಾತಕ್ಕೋಸ್ಕರವಾಗಿ ಮನಸ್ಸನ್ನು ಶುಚಿಗೊಳಿಸುತ್ತದೆ. ಎಷ್ಟು ಸಂಪತ್ತು ಪಡೆದ್ರೂ, ಎಂಥ ಬಂಗ್ಲಾದಂಥ ಮನೆಯೊಳಗದಾನಂದ್ರು ಮನಸ್ಸೇ ಹಳಸಿ ಹೋಗಿತ್ತು ಅಂತಂದರೆ ನೆನ್ಪಿಡಬೇಕು. ನನ್ನ ಮಾತು, ಮನಸ್ಸೇ ಹಳಸಿ ಹೋಗಿರುವಾಗ, ಮನಸ್ಸೇ ವಿಕ್ಷಿಪ್ತವಾಗಿರುವಾಗ, ಮನಸ್ಸಿನೊಳಗೆ ಉದ್ವೇಗ ತುಂಬಿರುವಾಗ, ಅವ ಫ್ರಸ್ಟ್ರೇಷನ್ಗೆ ಒಳಗಾಗಿರುವಾಗ, ಡಿಪ್ರೆಷನ್ಗೆ ಒಳಗಾಗಿರುವಾಗ ಎಂಥ ಸೌಕರ್ಯಕ್ಕೆ ಐತಿ, ಎಂಥ ಮನೆ ಐತಿ ಅಂದ್ರೆ ಏನು ಪ್ರಯೋಜನ ಐತಿ? ಅದಕ್ಕೆ ಸಮಾಧಾನ ಇರಲಿಲ್ಲ ಸೌಕರ್ಯ. ಯಾರೋ ಹೇಳಿದರು, ಶ್ರೇಷ್ಠ ಮಹಾತ್ಮರು ರೂಪ ಗೋಸ್ವಾಮಿ, ನೀವು ಅವ್ರ ದರ್ಶನ ಮಾಡ್ರಿ, ಅವ್ರ ಮಾರ್ಗದರ್ಶನ ಪಡ್ರಿ, ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗ್ತದೆ. ಅವ್ರ ಕಡೆಯಿಂದ ದೀಕ್ಷಾ ತಗೊಳ್ರಿ, ನಿಮಗೆ ಸಮಾಧಾನ ಆಗ್ತದೆ ಅಂತ, ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ತದೆ ಅಂತ ಹೇಳಿದ್ರಂತ. ಹುಡುಗರು ಬಂದಿದ್ದು ರೂಪ ಗೋಸ್ವಾಮಿಗಳ ಹತ್ರ ಬಂದು ನಮಸ್ಕಾರ ಮಾಡಿದವನೇ, ಯಪ್ಪ ನನಗೆ ಶಾಂತಿ ಇರುತ್ತಿಲ್ಲ. ಈ ಕಡೆ ಒಂದು ಶಬ್ದ ಬಳಸ್ತಾರೆ, ಹೌಲಾ ದೌಲಾ. ಇನ್ನು ಈ ಕಡೆ ಇನ್ನೊಂದು ಶಬ್ದ, ಏನು ಎದಿ ದಡ ಅಂತದ್ರಿ. ನನಗೆ ರಾತ್ರಿ ಎಲ್ಲ ಎಚ್ಚರ ಆಗ್ತದ್ರಿ, ನಿದ್ದಿನೇ ಹತ್ತಂಗಿಲ್ರಿ.
ಈ ಸಾವುಕಾರಗಳಿಗೆ ನಿದ್ದೆ ಸರಿಯಾಗಿಲ್ಲ. ಪಾಪ ಮಾಡಿ ಗಳಿಸಿದ ಸಾವುಕಾರಗಳು ಎಲ್ಲ ಸಾವುಕಾರಗಳು ಚೆನ್ನಾಗಿಲ್ಲ. ಅದು ನೀವು ಸಾವುಕಾರಗಳು ಸಿಟಿ ಬರ್ತದೆ. ಪಾಪ ಮಾಡಿ ಗಳಿಸಿದ ಸಾವುಕಾರಗಳು ಇರ್ತಾವೆ ನೋಡ್ರಿ. ಅದಕ್ಕೆ ನಮ್ಮ ಇವ್ರು ಹೇಳ್ತಾರೆ, ಸಿದ್ಧ ಪುರಾಣಿಕರು ಹೇಳ್ತಾರೆ, ಅನೇಕ ಬಡ ಮಕ್ಕಳಿಗೆ ಇಲ್ಲೆನಿಸಿ ಹೊಡೆದ ಹಣ ಸಿರಿವಂತರನ್ನ ಹೊಡೆಯುತ್ತಿವೆ. ಅವ್ರು ಭಾಳ ಚಂದ ಒಂದು ವಚನ ಬರೀತಾರೆ. ಅರಗಿನ ಮನೆಯಿಂದ ರೂಪಾರಾದರು ಅಂದಿನ ಪಾಂಡವರು, ಉರಿಯಿಲ್ಲದೆ ಉರಿಯುತ್ತಿದ್ದಾರೆ ಇಂದಿನ ಸಿರಿವಂತರು. ಬಹಳ ಅಪರೂಪದ ವಚನ ಹೇಳ್ತಾರೆ ಅವರು. ಅದಕ್ಕೆ ನಮ್ಗೆ ಸಮಾಧಾನ ಇರಲಿಲ್ಲ. ಅವ ರೂಪಗೋಸ್ವಾಮಿಯವ್ರ ಕಾರ್ ಹಿಡ್ಕೊಂಡು, ನನಗೆ ಸಮಾಧಾನ ಮಾಡ್ರಿ ಅಪ್ಪ, ಸಮಾಧಾನ ಕೊಡ್ರಿ, ಒಂದಿಷ್ಟು ಸಮಾಧಾನ. ಹಿಂಗೆ ಶಿರಾ ಪಕಡದ ಕೊಟ್ಟಂಗೆ ಕೂಡ ಬರ್ತದೆ ನನಗೆ ಸಮಾಧಾನ, ಶಾಂತಿಯಾಗಿ ಮನ್ಸಲ ಬರ್ತದೇನು? ನನಗೆ ಸಮಾಧಾನ ಕೊಡ್ರಿ ಅಪ್ಪ, ನನಗೆ ಶಾಂತಿ ಕೊಡ್ರಿ. ಅದೇನೋ ದೀಕ್ಷಾ ಕೊಟ್ರ ಶಾಂತಿ ಸಿಗ್ತದಂತ ದೀಕ್ಷಾ ಕೊಡ್ರಿ. ಶಾಂತಿ ಗುರುಗಳ ಅನುಗ್ರಹ ತಗೊಂಡು ಏನು ಶಾಂತಿ ಪಡಿಬೇಕು. ನಾವು ಅವಸರದಾಗ ಬಂದ ಸಾವುಕಾರ ಭಾರಿ ಡ್ರೆಸ್ ಮಾಡ್ಕೊಂಡು, ನಮ್ಗೆ ಜರ ದೀಕ್ಷಾ ಕೊಡ್ರಿ, ದೀಕ್ಷಾ ತೊಗೊಂಡ್ರೆ ನನಗೆ ಶಾಂತಿ ಸಿಗ್ತದಂದಾರ್ರಿ, ಅದಕ್ಕೆ ನಾ ದೀಕ್ಷಾ ತೊಳಕ್ಕೆ ಬಂದೇನಿ ರೀ ಅಂದ. ಅವ್ರು ನೋಡಿದ್ರು, ಈ ಪಾಪಿ ಮನುಷ್ಯ ಏನು ದೀಕ್ಷಾ ಕೊಡೋದಪ್ಪ ಅಂದರು. ಹೋಗ್ಲಿ, ದೀಕ್ಷಾದ ಕಿಮ್ಮತ್ತ ಹೊರಟು ಹೋಗ್ತದೆ. ಹಿಂಗೆ ದೀಕ್ಷಾ ತಗೊಂತಾನ ಇವನು, ಹಿಂಗೆ ದೀಕ್ಷಾ ತೊಗೊಂಡು ಏನು ಪ್ರಯೋಜನ ಆಗ್ತದೆ? ಅದು ನಿಮ್ಗೆ ಆಶ್ಚರ್ಯದ ಮಾತು ಹೇಳ್ತೇನೆ ರೀ. ದೀಕ್ಷಾ ತಗೊಂಡ್ರೆ ಏನಾಗ್ತದೆ? ಯೋಗ್ಯತೆ ಇಲ್ಲದೇನೆ ಅಳಿಮನ ತಮಗೆ ದೀಕ್ಷೆಯ ಕೊಟ್ಟರೆ ಮುನ್ನಿನಂತಲ್ಲದೆ ಏನು ಬದಲಾವಣೆ ಕಾಣಲಿಕ್ಕೆ ಸಾಧ್ಯ ಐತಿ? ವಿಶ್ವಣ್ಣವ್ರಂತಾರೆ, ಕುಂಬಳಕಾಯಿಗೆ ಕಬ್ಬುಣದ ಕಟ್ಟು ಕೊಟ್ಟರೆ ಕೊಳೆವುದಲ್ಲದೆ ಬಲುವಾಗಬಲ್ಲದೆ, ಅಳಿಮನದವಗೆ ಶಿವದೀಕ್ಷೆ ಕೊಟ್ಟರೆ ಮುನ್ನಿನಂತಲ್ಲದೆ ಏನು ಬದಲಾವಣೆ ಆಗ್ತದೆ ಅಂತಾರೆ ಬಸವಣ್ಣವರು. ಸಗಣಿಯ ಬೆನಕಿಂಗೆ ಸಂಪಿಗೆ ಅರಳಲ್ಲಿ ಪೂಜಿಸಿದ್ದಾರೆ, ರಂಜನೆ ಅಲ್ಲದೆ ಗಂಜಲ ಬಿಡೋದಣ್ಣ ಅಂದರು ಬಸವಣ್ಣವರು. ಅದು ಮಾಡ್ಯಾರ ಹೊಲದಲ್ಲಿ ಸಗಣಿಯಿಂದ ಮಾಡಿದ ಮೂರ್ತಿ ಐತಿ, ಅದಕ್ಕೆ ಅಭಿಷೇಕ ಮಾಡ್ಬೇಕಂತಾನಂತ, ನೀರು ಹಾಕಿ ಸ್ವಚ್ಛ ತೊಳೆದು ಕ್ಲೀನ್ ಮಾಡ್ಬೇಕಂತಾನಂತ. ಅದನ್ನು ನೀರು ಹಾಕಿ ತೊಳೆದು ಕ್ಲೀನ್ ಮಾಡ್ಲಾಕ ಹೋದಂಗೆ ಮತ್ತಿಟ್ಟು ಹೊಲಸೆ ಬಿಟ್ಕೊಂತ ಹೋದಳು. ಯಾಕ ಅದು ವರ್ಷದಿಂದ ಮಾಡಿರ್ತಕ್ಕಂಥ ಮೂರ್ತಿಯಾಗಿದೆ. ಹಂಗದ ನಿಮ್ಗೇನು ದೀಕ್ಷೆ ಕೊಟ್ಟು ಏನು ಪ್ರಯೋಜನ ಅಂತ ತಿಳ್ಕೊಂಡು ಅವ್ರ ಮುಂದಕ್ಕೆ ಹಾಕೊಂಡು ಹತ್ತಿದ್ರು. ನೋಡೋಂಗೆ ಒಂದು ಆಸಕ್ತಿ ಇದೆ ಅಷ್ಟೈತೆ ಅಂತ ತಿಳ್ಕೊಂಡು ಮುಂದಿನ ಅಮಾಸಿಗೆ ಬಾ ಕೊಡ್ತೀವಿ ಅಂದರು. ಮುಂದಿನ ಅಮಾಸಿಗೆ ಬಂತ ಇದ್ದೇವೆ ಅಷ್ಟಲ್ಲಿ, ಯಾಕೆ ನಿಂತಿರ್ಲಿಲ್ಲ ರಾತ್ರಿ ಎಲ್ಲ. ಮುಂದೆ ಅಮಾಸಿಗೆ ಬಂದ, ಯಪ್ಪ ದೀಕ್ಷಾ ರೀ ಅಂತ ಬಂದ. ಇದು ಅಮಾಸಿ ಸರಿಯಿಲ್ಲ, ಮುಂದಿನ ಅಮಾಸಿ ಶಿವರಾತ್ರಿ ಭಾಳ ಚಲೋ ಅಂತ. ಶಿವರಾತ್ರಿಗೂ ಬನ್ನೆ ಸ್ವಾಮಿಗಳಂದ್ರು ಅವರು, ಸ್ವಾಮಿಗಳು ಉಗಾದಿ ಆಯ್ತಾರ ಅಮಾಸೆ ಐತಿ ಅವಾಗ ಕೊಡೋಮು ಅಂದರು. ಏನಪ್ಪ ಮುಂದಕ್ಕೆ ಹಾಕ್ಲಾಕತ್ತೀರಿ? ಇಲ್ಲ, ಆಯ್ತಾರ ಅಮಾಸಿ ಭಾಳ ಚಲೋ ಐತಿ. ಇವ್ರಂದ್ರೆ ಅಮಾಸಿ ದಿನ ಹೋಗೋಣ ಹೆಂಗೆ ಮಾಡ್ತಾರ, ಒಂದು 3 ದಿವಸ ಮೊದಲ ಹೋಗುಮ ಅಂತ ತಿಳ್ಕೊಂಡು ಅವನು ಮೊದಲೇ ಬಂದ ಸಾವುಕಾರ ರೂಪಗೋಸ್ವಾಮಿ. ಬಹಳ ಶ್ರೇಷ್ಠ ಸಂತರು, ಮಹಾಜ್ಞಾನಿಗಳು. ಅವರು ಈ ಸಾವುಕಾರ ಯಾಕೋ ನಮ್ದೇನು ಬಿಡಂಗೆ ಕಾಣೋದಿಲ್ಲ ಅಂತ ಹೇಳಿಬಿಟ್ಟು ಸಾವುಕಾರ ಹೇಳಿದ್ರಂತ, ಸಟ್ರೆ ನಾವು ನಿಮ್ಮ ಮನೆಗೆ ಬಂದ ಉದ್ದೇಶ ಭಾಳ ಚಲೋ ಆಯ್ತು. ಯಾಕಂದ್ರೆ ಇಂಥ ನಿಸ್ಪೃಹ ಸಂತ ಇದ್ರವರು ಯಾರು ಕರೆದ್ರು ಹೋಗೋರಲ್ಲ. ತಾವಾಗೆ ಬರ್ತೀವಂತಾರ ಸಂತರು, ನಮ್ಮ ಮನೆಗೆ ತಾವಾಗೆ ಬರ್ತಾರ. ಎಂಥ ಭಾಗ್ಯ ಆಯ್ತಪ್ಪ, ನಮ್ಮೆಂಥ ಭಾಗ್ಯ ರೀ, ಬರ್ರಿಪ್ಪ. ಇಲ್ಲ, ನಾವು ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮ ಮನ್ಯಾಗ ಪ್ರಸಾದ ಮಾಡಿ ನಾವು ದೀಕ್ಷಾ ಕೊಡ್ತೀವಿ. ಇದು ಇನ್ನೂ ಎಂಥ ಭಾಗ್ಯ ರೀ. ಆಯ್ತ್ರಪ್ಪ, ಏನೇನು ಉಣ್ತೀರಿ ಹೇಳ್ರಿ. ಖೀರ್ ಮಾಡಿಸು ಒಂದಿಷ್ಟು ಅಂದ್ರಂತ. ಖೀರ್ ಮಾಡಿಸು, ಚಪಾತಿ ಮಾಡಿಸು, ಬದನೆಕಾಯಿ ಪಲ್ಯ ಮಾಡಿಸು, ಎಡೆಯ ಬದನೆಕಾಯಿ ಪಲ್ಯ ಮಾಡಿಸು, ಏನೇನೋ ಹೇಳಿದ್ರು. ಭಾಳ ಚುರು ಅಡುಗೆ ಎಲ್ಲ ಮಾಡಕ್ಕೆ ಹೇಳಿದ್ರು. ಆದರೆ ಕಂಡೀಷನ್ ನೀನೇ ಇಡಬೇಕು ಅಂದರು. ಇದು ಇನ್ನ ಎಂಥ ಭಾಗ್ಯ ರೀ ಅಂದವ.
ಆಯ್ತ್ರಪ್ಪ ನಾನು ಇಡ್ತೀನಿ. ನೀನು ಇಡಬೇಕು. ಮತ್ತು ಇನ್ನೊಂದು ಕಂಡೀಷನ್ ಸರ್ಕಾರ, ಇನ್ನೊಂದು ಕಂಡೀಷನ್ ಏನಂದ್ರೆ ನಮ್ಮ ತಾಟ್ ನಾವ ತೊಗೊಂಬರೋರು, ನಮ್ಮ ತಾಟ್ನಾಗ ನಾವು ಉಣೋರು. ಭಾಳ ಚಲೋ ಆಯ್ತಲ್ರಪ್ಪ ಅನ್ನೋ ಸ್ವಾಮಿಗಳೆಲ್ಲ ಬೆಳಿ ತಾಟ್ನಾಗ ಉಣ್ತಾರೆ, ಕೆಲವ್ರು ಎಂತೆಂಥ ತಾಟ್ನಾಗ ಉಣ್ತಾರೆ, ಕೆಲವ್ರು ಮಣ್ಣಿನ ತಾಟ್ನಾಗ ಉಣ್ತಾರೆ. ಯಾರ್ಯಾರು ಹೆಂಗೆ ಮಾಡ್ತಾರೆ ಹೇಳಕ್ಕೆ ಬರೋಂಗಿಲ್ಲ. ಆಯ್ತ್ರಪ್ಪ ತೊಗೊಂಬರ್ರಿ ಅಂತಂದ. ಬೆಳತನ ಅಡುಗೆ ಮಾಡಿಸೋದು ಓಡಾಡಿ ಬೆಳಿಗ್ಗೆನೆ ಸ್ವಾಮಿಗಳು ಮನೆಗೆ ಬಂದರು, ಸ್ವಾಗತ ಮಾಡ್ಕೊಂಡ. ಸ್ವರ್ಗರ ಅವ್ನ ಮನೆಗೆ ಹೇಳ್ದಂಗೆ ಕೈಲಾಸರ ಅವ್ನ ಮನೆಗೆ ಹೋದ, ಅಷ್ಟು ಖುಷಿಯಾಗಿತ್ತು ಸರ್ಕಾರಗ. ಸ್ವಾಮಿಗಳು ಊಟಕ್ಕೆ ಕುಂತಿದ್ರು. ಕಂಡೀಷನ್ ಏನಿತ್ತು, ಸಾವುಕಾರ ನೀಡ್ಬೇಕಲ್ಲ. ಅವ ಮೊದಲು ಫಸ್ಟಿಗೆ ಬೆಳತನ ತಾನೇ ನಿಂತು ತಿರುವಾಡಿ ಕೀರು ಮಾಡಿದ್ದ, ಭಾಳ ರುಚಿಯಾಗಿತ್ತು. ಕೀರು ನೀಡ್ಬೇಕಂತ ಹೇಳಿ ತಗೊಂಡು ಬಂದ. ಸ್ವಾಮಿಗಳು ತಾಟ್ ಇಟ್ಕೊಂಡು ಕುಂತಿದ್ರು ಮುಂದ. ಇನ್ನೇನು ನೀಡ್ಬೇಕಂತಿದ್ದ. ತಾಟ್ ನೋಡ್ದ, ಒಮ್ಮೆ ತಾಟ್ ನೋಡ್ದ, ಒಮ್ಮೆ ಅವ್ರ ಮುಖ ನೋಡ್ದ. ನೀಡ್ರಿ ಶಟ್ರೆ, ಯಾಕೋ ತಾಟ್ ನೋಡ್ತೀರಿ, ನನ್ನ ಮುಖ ನೋಡ್ತೀರಿ ಅಂದ್ರೆ ಸ್ವಾಮಿಗಳು. ಯಪ್ಪ ಹ್ಯಾಗ ನೀಡ್ರಿ ಇದ್ರಾಗ ಅನ್ನತ್ತ. ಯಾಕ್ರಿ ನೀಡ್ರಿ, ನೀವು ನೀಡ್ಲಕ್ಕ ಬಂದಿರಿ, ಬೆಳತಾನ ಅಡಿಗೆ ಮಾಡಿರಿ, ನೀಡ್ಬೇಕಂತನ ಮಾಡಿರಿ, ಉಣ್ಬೇಕಂತ ನಾ ಕುಂತೀನಿ, ನೀಡ್ರಿ. ಹ್ಯಾಂಗ ನೀಡ್ರಿ ಅಪ್ಪ? ಅರೆ ನಾನು ಊಟ ಮಾಡಿಸ್ಬೇಕಂತಾರ ಕರೆದಿರಿ, ನೀಡ್ಬೇಕಂತಾರ ನಿಂತೀನಿ, ನೀಡಲ್ಲ. ಹ್ಯಾಂಗ ನೀಡ್ರಿ ಅಪ್ಪ? ಯಾಕ್ರಿ ಸರ್ಕಾರ ನೀಡಿದ್ರೆ ಅದಕ್ಕೆ ಬರ್ತದ್ರಿ ಇದು? ಕೀರ್ನು ಹಾಳಾಗ್ತದೆ, ನಿಮ್ಗೆ ಉಣ್ಣಕ್ಕೂ ಬರಂಗಿಲ್ಲ. ಅದು ಜರ ಸ್ವಚ್ಛ ಮಾಡ್ರಿ ಅಪ್ಪ. ಗೊತ್ತಾಯ್ತಾ ನಿಮ್ಗೆ ಯಾಕೆ ನೀಡೋದಿಲ್ಲ ಅಂತಾರಂತ? ಯಾಕ ಅವ್ರು ತಮ್ಮ ತಾಟ್ನಾಗ ಸಗಣಿ ಹೊಲಸ ಕಸ ಕಡ್ಡಿ ಎಲ್ಲ ಹಾಕೊಂಡು ಕುಂತಿದ್ರು. ಅದಕ್ಕೆ ಹ್ಞೂ ಸಾವುಕಾರ ಅಂದ, ಇದ್ರ ನೀಡಿದ್ರ ಹಾಳಾಗಿ ಹೋಗ್ತದಪ್ಪ, ಅಮೃತದಂತ ನನ್ನ ಕೀರ ಹಾಳಾಗ್ತದೆ. ಅವಾಗ ಗುರುಗಳಂದ್ರಂತ, ಈ ಫಲಸಾದ ಪಾತ್ರೆಯಲ್ಲಿ ನಿನ್ನ ಕೀರ ಅಮೃತದಂತ ಕೀರಂತೀವಿ. ಇದು ನೀ ಎಷ್ಟೇ ರುಚಿ ಮಾಡಿರ್ಬೋದು, ನಾನು ಎಷ್ಟೇ ಹೊಡೆ ತುಂಬ ಊಟ ಮಾಡಿದ್ರು ನಿನ್ನ ಈ ಕೀರನ್ನು ತೃಪ್ತಿ ಮಾಡೋದು ಭಾಳ ಆದ್ರೆ 4 ತಾಸು, ಭಾಳ ಆದ್ರೆ 5 ತಾಸು, ಭಾಳ ಆದ್ರೆ 6 ತಾಸು. 6 ತಾಸು ನಂತರ ಬೇಕಿಲ್ರಿ. ದಿನದ 2 ಸಲ ಊಟ ಮಾಡ್ತೀರಿ? ಅಲ್ಲ ನಾ ಏನು ಕೊಡಂಗಿಲ್ಲ ಊಟ, ನೀವು ಮಾಡ್ತೀರಿ. 2 ಸಲ ಮಾಡ್ತೀರಿ ಹೇಳ್ರಿ. ದಿನದಾಗ 3 ಸಲ ಮಾಡ್ತಿರಲಿಲ್ಲ. 6 ತಾಸಿಗೊಮ್ಮೆ ಬೇಕೆ. ಮುಂಜಾನೆ ಬ್ರೇಕ್ಫಾಸ್ಟ್ ಬೇಕು, ಮಧ್ಯಾಹ್ನ ಊಟ ಬೇಕು, ರಾತ್ರಿ ಡಿನ್ನರ್ ಬೇಕು, ಹೌದ್ರಿ? 6 ತಾಸು ಎಷ್ಟು ಹೊಟ್ಟೆ ತುಂಬ ನಾವು ಸಾಕು ನಂಗೆ ಉಂಡೇವು ಅಂತಂದ್ರೂ 6 ತಾಸು ಆದಮೇಲೆ ಬೇಕಾ? ಆಮೇಲೆ ಬೇಕೆ ಅಲ್ಲ? 6 ತಾಸು ಅಷ್ಟೇ ತೃಪ್ತಿ ಕೊಡುವಂತಾದನೆಂದು ನನ್ನ ಜ್ಞಾನಾಮೃತ. ಇದು ದೀಕ್ಷಾ ಅಂದ್ರೆ ಇನ್ನೇನಲ್ಲ, ಧೀಯತೆ ಸತ್ಯಜ್ಞಾನಂ ಕ್ಷೀಯತೆ ಪಾಪಾದಿಕಂ ಇತಿ ದೀಕ್ಷಾ. ದೀಕ್ಷಾ ಅನ್ನೋ ಪದಕ್ಕೆ ಅರ್ಥ ಏನು ಗೊತ್ತೇನ್ರಿ? ಸುಮ್ಮನೆ ಹಿಂಗ ತಲೆ ಮ್ಯಾಗ ಕೈ ಇಟ್ಟು ಕಿವ್ಯಾಗ ಮಂತ್ರ ಹೇಳಿದ್ಕೊಂಡು ದೀಕ್ಷಾ ಆಗಲಿಲ್ಲ. ಗುರು ಕರುಣಾ ಹರಿದು ಬರಬೇಕು. ಸಿದ್ಧಾರಣ ಮಠಕ್ಕೆ ಬಂದಿದ್ನಂತಪ್ಪ, ಬಹಳ ದೂರದಿಂದ ನಡ್ಕೊಂಡು ಬಂದಿದ್ದ. ಬಹಳ ಅವರ ಕೀರ್ತಿ ವಾರ್ತೆಯನ್ನು ಕೇಳಿದ್ದ. ಒಮ್ಮಾದರೂ ಆ ನಡೆದಾಡು ಭಗವಂತನನ್ನು ಕಂಡು ಜೀವನ ಪಾವನ ಮಾಡ್ಕೋಬೇಕಂತ ಹೇಳಿ ಬಹಳ ದೂರದಿಂದ ಸಿದ್ಧರನ್ನ ಕಾಣಬೇಕಂತ ಹೇಳಿ ಓಡೋಡಿ ಬಂದಿದ್ದ. ಜಾತ್ರಾ ಸಮಯ. ಸಿದ್ಧಾಡಪ್ಪನವರು ಎಲ್ಲ ಭಕ್ತರಿಗೆ ಊಟದ ವ್ಯವಸ್ಥೆ ಹೆಂಗೆ ನಡೆದದ, ದಾಸೋಹ ಹೆಂಗೆ ನಡೆದದ ಅಂತ ಹೇಳಿ ಮಂದ್ಯಾಗೆಲ್ಲ ತಿರುಗಾಡಿ ವ್ಯವಸ್ಥೆ ನೋಡ್ಲಾಕ ಜಾತ್ರೆ ಮಂದ್ಯಾಗ ತಿರುಗಾಡಕ್ಕೆ ಹತ್ತಿದ್ರು. ಅಲ್ಲಿ ಏನು ಕಡಿಮೆ ಬಿದ್ದದು, ಇಲ್ಲೇನು ಕಡಿಮೆ ಬಿದ್ದದು ಅಂತ ನೋಡ್ಕೋತ ತಿರುಗಾಡಕ್ಕೆ ಹತ್ತಿದ್ರು. ಹತ್ತಿರ ಮಧ್ಯದಲ್ಲಿ
ಅತ್ಯಂತ ಭಾವುಕನಾದಂಥ, ಭಾವ ಪರಿಶುದ್ಧವಾಗಿರ್ತಕ್ಕಂಥ, ಮುಗ್ಧನಾದಂಥ ಆ ಮನುಷ್ಯ ಅವ ಬಹಳ ದೂರದಿಂದ ಹಗಲ ರಾತ್ರಿ ನಡೆದು ಓಡೋಡಿ ಬಂದಿದ್ದ. ಸಿದ್ಧಾಳಪ್ಪನವರು ಕಂಡ ತಕ್ಷಣ ಭಾವೋದ್ವೇಗಗೊಂಡು ಓಡಿ ಹೋಗಿ ನಮಸ್ಕಾರ ಮಾಡಿ ಮಂಡೆಗಾಲ ಊರಿಗೆ ಕುಂತ, ಭಗವಂತ ನನ್ನ ಜನ್ಮ ಇವತ್ತು ಸಫಲ ಆಯಿತು, ನಿನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡಿದೆ, ನಿನ್ನ ಕಣ್ಣಾರೆ ಕಂಡೆ, ನಾನು ಜನ್ಮ ತೊಟ್ಟಿದ್ದು ಸಾರ್ಥಕ ಆಯಿತು ಅಂತ ಅನಿಸ್ತು. ಇಂಥ ಭಾವನೆ ಪ್ರತಿನ ಉದ್ಧಾರ ಮಾಡೋದಪ್ಪ ಅಂಥೇಳಿ ಸಿದ್ಧಾಳಪ್ಪನವರು ಅವನ ಮಸ್ತಕದ ಮ್ಯಾಗ ಕೈ ಇಟ್ರಂತ ಭಾವ ಸಮಾಧಿ ಹಾಕ್ತಂತ ಕುಂತಂತ. ನಿನ್ನಂಥ ಸದ್ಭಾವ ಇರಬೇಕಪ್ಪ, ಅದು ನಿನ್ನ ಉದ್ಧಾರಕ್ಕೆ ಕಾರಣ ಆಗ್ತದ. ಎಷ್ಟು ಭಾವ ತುಂಬಿ ಓಡಿ ಬಂದಿರಿ, ಒಳ್ಳೇದಾಗಲಪ್ಪ ನಿನಗಂತ ಹೇಳಿ ಹಿಂಗೆ ಕೈ ಇಟ್ಟರು. ಮುಂದೇನೋ ಜಾತ್ರೆ ಗಡಬಡ, ಆ ದಾಸೋಹದ ಕಡೆ ಲಕ್ಷ್ಯ, ಹಾಗೆ ಹೋಗಿಬಿಟ್ರು. ಇವ ಹಂಗೆ ತಾಸು 1.5 ತಾಸು ಕುಂತಲ್ಲೇ ಕುಂತಾನೆ ಹಂಗೆ ಮಂಡೆ ಊರಿ. ಅದನ್ನು ನೋಡ್ಕೊಂತ ನಿಂತಿದ್ದವನು. ಎಂಥ ಆಶ್ಚರ್ಯ! ಸಿದ್ಧಾಳಪ್ಪನವರು ಹಿಂಗ ಮಸ್ತಕದ ಮ್ಯಾಗ ಕೈ ಇಟ್ಟರು, ಅವನಿಗೆ ಭಾವ ಸಮಾಧಿ ಹತ್ತು ಆನಂದ ಸ್ಥಿತಿಯೊಳಗೆ ಕೂತ್ಕೊಂಡಿದ್ದಾನೆ. ಅದನ್ನು ನೋಡಿ ಸಿದ್ಧಾಳಪ್ಪವ್ರ ಹತ್ರ ಓಡೋಡಿ ಬಂದಂತೊಬ್ಬವ, ಯಪ್ಪ ಇವತ್ತು ಬಂದ ಅವನಿಗೆ ಆಶೀರ್ವಾದ ಮಾಡಿದೆ, ನೀನು ತಲೆ ಮ್ಯಾಗ ಕೈ ಇಟ್ಟು ಅವನು ನೋಡಲಿ ಇನ್ನು ಹಂಗೆ ಕುಂತಾನ. ಅಯ್ಯೋ ಅವ ಹಂಗೆ ಕುಂತಾನ ಇನ್ನು. ಅದು ನೋಡಪ್ಪ ಅಧಿಕಾರ ಅಂತಾರ ಅದಕ್ಕ. ಅಲ್ಲ ನಿನ್ನ ಬಲ್ಲೆನು ಇವು ಪಕ್ಷಪಾತಿ ಯಾಕ, ಎರಡು ಬುದ್ಧಿ ಯಾಕ ಅಂತ ಕುಂತೀವ ನಾವು. ದಿನ ಇಲ್ಲಿ ನಮ್ಮ ಇಟ್ಟು ಮಠದಾಗ ಇಟ್ಟು ಸೇವಾ ಮಾಡ್ತೀವಿ, ಇಷ್ಟೆಲ್ಲ ಅಂಗಳ ಕಸ ಹುಡುಕ್ತೀವಿ, ಕಟ್ಟಿಗೆ ಹೊಡಿತೀವಿ, ಎಲ್ಲ ಮಾಡ್ತೀವಿ. ಅವನು ತಲೆ ಮ್ಯಾಗ ಕೈ ಇಟ್ಟು ಅವ ಸಮಾಧಿಸ್ಥನಾಗಿದ್ದಾನೆ. ನಮ್ಮ ತಲೆ ಮ್ಯಾಗ ಇಡು ಒಂದಿಟ್ಟು ಅಂತ ಹೇಳಿ ಮಂಡಿ ಊರಿಗೆ ಕುಂತನಂತ. ಸಿದ್ಧಾಳಪ್ಪನವ್ರು 2 ಕೈ ಇಟ್ರಂತ. ಏನು ಕೆಲಸ ಆಗಲಿಲ್ಲ, ಏನು ತಗೊಂಡು ಇಟ್ಕೊಂಡವ, ಏನೋ ಇಡೋರಿದ್ರು. 2 ಕೈ ತಗೊಂಡು ನೆತ್ತಿ ಮ್ಯಾಗ ಇಟ್ಕೊಂಡಂತ. ಏನು ಕೆಲಸ ಆಗಲಿಲ್ಲ. ಅವಾಗ ಅಪ್ಪನವ್ರು ಅಂದ್ರಂತ, ಇದು ಬಲ್ಪ್ ಬರ್ನ್ ಆಗ್ಯದು ಅಂದ್ರಂತ. ಅಂದ್ರೆ ಅರ್ಥ ಆಯ್ತು ನಿಮಗೆ? ಬಲ್ಪ್ ಬೆಳಕು ಕೊಡ್ತದೆ, ಬರ್ನ್ ಆಗಿತ್ತು ಅಂತಂದ್ರೆ ಅದರ ಅಭಿಪ್ರಾಯ ಏನು? ಮನಸ್ಸು ಭಾವ ಬಹಳ ಮಹತ್ವದ್ದು, ಹೃದಯ ಬಹಳ ಮಹತ್ವದ್ದು. ನಾವು ಬಹಳ ದಿನ ಸತ್ಸಂಗ ಮಾಡಿವ್ರಿ, ನಮಗೆ ಆನಂದ ಕೊಡೋದ್ರಿ ಅಂತಂದ್ರೆ ನಿಮ್ಮ ಅಂತಃಕರಣ ತಯಾರಾಗುತ್ತೆ. ನಿಮಗೆ ಅಧ್ಯಾತ್ಮ ಆನಂದ ಕೊಡೋದು ಅಂತಂತಂದ್ರೆ ನೆನ್ಪಿಟ್ಟುಕೊಳ್ರಿ, ಮಾತನ್ನು ನೆನ್ಪಿಟ್ಟುಕೊಳ್ರಿ, ನಿಮ್ಮ ಅಂತಃಕರಣ ತಯಾರಿದೆ. ಅಂತಃಕರಣ ತಯಾರಿ ಆದರೆ ಆನಂದ ಕೊಡ್ತದೆ. ಯಾಕಂದ್ರೆ ಅಧ್ಯಾತ್ಮದಿಂದ ಆನಂದವನ್ನು ಕಂಡುಕೊಂಡು ಅವ್ರನ್ನ ಮೋಸ ಮಾಡ್ಲಿಕ್ಕೆ ಹೇಳಿಲ್ಲ. ರಮಣರು ಹೇಳಿದರು, ರಾಮಕೃಷ್ಣರು ಹೇಳಿದರು, ಸಿದ್ಧಾಳಪ್ಪನವರು ಹೇಳಿದರು, ಅಖಂಡ ಆನಂದವನ್ನು ನೀವು ಪಡಿತೀರಪ್ಪ, ಸಾಧನಾ ಮಾಡಿ ನೋಡ್ರಿ. ನಮಗೆ ಜಪ ಮಾಡಿದ್ರೆ ಆನಂದ ಆಗಲ್ದು, ನಮಗೆ ಭಜನೆ ಮಾಡಿದ್ರೆ ಆನಂದ ಆಗಲ್ದು, ನಮಗೆ ಸತ್ಸಂಗ ಮಾಡಿದ್ರೆ ಆನಂದ ಆಗಲ್ದು ಅಂತಂದ್ರೆ ಕಾರಣ ಇಷ್ಟೇ, ಭಾವದಲ್ಲಿ ಕೊರತೆ ಐತಿ. ಭಾವ ಪರಿಶುದ್ಧ, ಮನಸ್ಸು ಕಂಟ್ರೋಲ್ ಆಗ್ಬೇಕಲ್ಲ. ಮನಸ್ಸು ಕಂಟ್ರೋಲ್ ಆಗದೇನೆ, ಮನಸ್ಸು ಒಂದು ಸ್ಥಿಮಿತಕ್ಕೆ ಬರದೇನೆ, ಮನಸ್ಸು ಸ್ವಚ್ಛ ಆಗದೇನೆ ನಮ್ಮ ಯಾವ ಸಾಧನೆಯು ಬರೋದಿಲ್ಲ. ಅದಕ್ಕೆ ಮೊದಲಿಲ್ಲಿ ಏನು ಹೇಳಕತ್ತಿದ್ದಾರೆ ನೋಡಪ್ಪ, ಮನಸ್ಸು ಸ್ವಚ್ಛ ಮಾಡಿ, ಹೃದಯ ಪರಿಶುದ್ಧ ಮಾಡ್ಕೋ, ಮನಸ್ಸಿನ ಚಾಂಚಲ್ಯವನ್ನ ಕಳ್ಕೋ, ಮನಸ್ಸನ್ನು ಕಂಟ್ರೋಲ್ ಮಾಡು. ಮನಸ್ಸನ್ನು ಕಂಟ್ರೋಲ್ ಮಾಡದೆ ನಿನ್ನಿಂದ ಯಾವ ಸಾಧನೆಯೂ ಸಾಧ್ಯವಾಗುವುದಿಲ್ಲ.
ಯಾವಾತನಿಗೆ ಪರಮಾನಂದ ದೊರೀತದೆ ಅಂತಂದರೆ ಗೀತೆಯಲ್ಲಿ ಭಾಳ ಚಂದ ಒಂದು ಮಾತು ಬಂದಿದೆ. ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನ ಅಪಮಾನಯೋ. ಅಲ್ಲೊಂದು ಮಾತು ಬಂದಿದೆ, ಅದ್ರ ಸಲುವಾಗಿ ನಾನು ಆ ಶ್ಲೋಕವನ್ನು ತೆಗೆದುಕೊಂಡೆ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ. ಜಿತಾತ್ಮನ ಅಂದರೆ ಮನಸ್ಸನ್ನು ಗೆದ್ದವನಿಗೆ, ಮನಸ್ಸಿನ ಚಾಂಚಲ್ಯವನ್ನು ಕಳ್ಕೊಂಡಂಥ ಪ್ರಶಾಂತನಾಗಿರ್ತಕ್ಕಂಥ ಮನುಷ್ಯನಿಗೆ ಪರಮಾತ್ಮ ಸಮಾಹಿತ, ಪರಮಾತ್ಮನ ಜ್ಞಾನ ಆಗ್ತದೆ. ನೋಡ್ರಿ, ಕನ್ನಡಿ ಒಳಗೆ ಮುಖ ಕಾಣುತ್ತದೆ, ನೋಡ್ಕೊಂತೀರಿ ಕನ್ನಡಿ ದಿವಸ ನೋಡ್ಕೊಂತೀರಿ. ಅದು ತುಂಬ ಒಂದು ಪಟ್ಟ ಇದು ಬಿದ್ದಿತ್ತಪ್ಪ ಅಂದರೆ ಧೂಳು ಬಿದ್ದಿತ್ತು ಕಾಣ್ತದೆ. ಬೇಡ, ಅದು ಚಂಚಲವಾಗ್ತಿತ್ತು ಅಂತಂದರೆ ಕಾಣ್ತದೇನು. ಕಲಕಾದ ನೀರಿನೊಳಗೆ ನಿಮ್ಮ ಮುಖ ಕಾಣುತ್ತದೇನು. ಹಾಗೆ ಶಮದಮಾದಿ ಸಂಸ್ಕೃತ ಮನ ಆತ್ಮದರ್ಶನೇ ಕರಣಂ. ಸಂಯಮನಗೊಂಡ ಮನಸ್ಸಿನಿಂದ ಮಾತ್ರ ಆತ್ಮದರ್ಶನ ಮಾಡಲಿಕ್ಕೆ ಸಾಧ್ಯ ಐತಿ. ಸುಸಂಸ್ಕೃತವಾಗಿರ್ತಕ್ಕಂಥ ಮನಸ್ಸಿನಿಂದ ಆತ್ಮದರ್ಶನ ಸಾಧ್ಯ ಐತಿ. ಮನಸ್ಸು ಸಂಯಮನ ಆಗಬೇಕಾಗಿತ್ತಂದ್ರೆ ಅದಕ್ಕೆ ಗುರುಕೃಪಾನು ಬಹಳ ಅವಶ್ಯಕ. ಗುರುಕೃಪಾ ಆದರೆ ಸ್ವಲ್ಪ ಇದನ್ನು ಹಿಡಿತಕ್ಕ ತಗೊಳ್ಳಿಕ್ಕೆ ಸಾಧ್ಯ ಐತಿ. ಒದಗೌಡರು ಸಿದ್ಧಾರೂಢ ಚರಿತ್ರೆ ಬರೆದ. ಸಿದ್ಧಾರೂಢ ಚರಿತ್ರೆ ಭಾಳ ಜನ ಬರೆದಾರೆ. ನಾನು ಹೇಳಿದೆ, ಸಿದ್ಧಾರೂಢಪ್ಪನವರು ಇರುವಾಗಲೇ 10 ಜನ ಬರೆದಿದ್ದಾರೆ. ಆ ನಂತರ ಎಷ್ಟು ಜನ ಬರೆದ್ರು ಅಂದರೆ ನೋಡ್ರಿ, ಒಬ್ಬರು ಒದಗೌಡರು ಬರೆದಿದ್ದಾರೆ, ಗಂಗಾಧರ ಶಾಸ್ತ್ರಿ ಅಂತ ಒಬ್ರು ಬರೆದಿದ್ದಾರೆ. ನಾನು ಮನೆಯಲ್ಲಿದ್ದಾಗಲೇ ಓದಿರ್ತಕ್ಕಂಥದ್ದು. ಅವರು ಈ ಕಾಶಿನಾಥ ಛತ್ರಿ ಅವರ ಪ್ರಸಂಗವನ್ನು ಬರೆಯುವ ಹೊತ್ತಿನಾಗ ಒಂದು ಸರ್ವಜ್ಞನ ವಚನವನ್ನು ಕೋಟ್ ಮಾಡಿದ್ದಾರೆ. ಏನಂತ? ಉರಗ ಹರಿನಾಗವು ಗುರುವಾಜ್ಞೆಗಂಜಿ ನಿಲ್ಲುವವು ಮಿಕ್ಕ ನರರ ಪಾಡೇನು. ಅಲ್ಲಿ ಒಂದು ಮಾತು ಬಳಸಿದ್ದಾರೆ ಅವರು. ಹುಲಿಯನ್ನ ತಡೆದು ನಿಲ್ಲಿಸುವ ಸಾಮರ್ಥ್ಯ ಗುರುವಿಗೆ, ಮದಬಂದ ಆನೆಯನ್ನು ತಡೆದು ನಿಲ್ಲಿಸುವ ಸಾಮರ್ಥ್ಯ ಗುರುವಿಗೆ, ಹರಿಯುವ ಹಾವನ್ನು ತಡೆದು ನಿಲ್ಲಿಸುವ ಸಾಮರ್ಥ್ಯ ಗುರುವಿಗೆ. ಯಾಕೆ ಒಂದು ಮಾತು ಹೇಳ್ತಾರೆ, ಗುರು ಹ್ಯಾಸ್ ದ ಪವರ್ ಟು ರಿಮೂವ್ ದ ರೋಡ್ ಬ್ಲಾಕ್ಸ್ ಆಫ್ ಇನ್ ಯುವರ್ ವೇ. ನಿನ್ನ ಸಾಧನೆ ಹಾದಿಯಲ್ಲಿ ನೀನು ಹಿಂಗೆ ಸಾಗಿ ಹೋಗುವಾಗ ಏನು ರೋಡ್ ಬ್ಲಾಕ್ಸ್ ಅದಾವೋ ಅದನ್ನು ಹಿಂಗೆ ಸರಿಸಿ ಹಾದಿ ಸುಗಮಗೊಳಿಸುವ ಸಾಮರ್ಥ್ಯ ಗುರುವಿಗಿದೆ. ಗುರು ಕ್ಯಾನ್ ಮೇಕ್ ಅ ಬೆಟರ್ ಪರ್ಸನ್ ಫಾರ್ ಬೆಟರ್. ಗುರುವಿಗಿಂಥ ಸಾಮರ್ಥ್ಯ ಐತಿ. ಅವನು ಭವ್ಯನು ಇರು ಭಕ್ತನನ್ನಾಗಿ ಮಾಡ್ತಾನೆ. ಗುರು ಕ್ಯಾನ್ ಶೋ ಯು ವಾಟ್ ಈಸ್ ರಾಂಗ್ ಆ್ಯಂಡ್ ವಾಟ್ ಈಸ್ ರೈಟ್. ಗುರುಗಳು ನಮಗೆ ಸರಿಯಾದ ಸನ್ಮಾರ್ಗವನ್ನು ತೋರಿಸಲಿಕ್ಕೆ ಸಮರ್ಥರಾಗಿದ್ದಾರೆ. ಯಾವ ಸರಿ ಯಾವ ತಪ್ಪು ಅನ್ನತಕ್ಕಂಥದ್ದು ಗುರು ಮನಸ್ಸು ಮಾಡಿದರೆ, ಗುರು ಕೃಪಾ ಆದರೆ ಮನಸ್ಸನ್ನು ತಡೆಯೋದೇನು ಕಷ್ಟ ಅಲ್ಲ. ಅವನು ಹುಲಿನೇ ತಡೀತಾನೆ, ಹುಲಿನೇ ಮಾತು ಕೇಳ್ತದೆ ಅಂತಂದಾಗ ಇವನು ಮನಸ್ಸು ಮಾತು ಕೇಳೋದೇನು ದೊಡ್ಡ ಮಾತು. ಅದಕ್ಕೆ ಈ ಒಂದು ಸರ್ವಜ್ಞನ ವಚನವನ್ನು ಹೇಳಿಬಿಟ್ಟು ಕಾಶಿನಾಥ ಛತ್ರಿಯವರ ಒಂದು ದೃಷ್ಟಾಂತವನ್ನು ಭಾಳ ಚಂದ ಬರೆದಿದ್ದಾರೆ ಅವರು. ಕಾಶಿನಾಥ ಛತ್ರಿ ಅಂತ ಒಬ್ಬರು ಸಿದ್ಧಾರೂಢ ಪರಮ ಭಕ್ತರಿದ್ದರು. ಅವರು ಸರ್ಕಸ್ ಮಾಲಕರಿದ್ರು. ನೀವು ಸರ್ಕಸ್ ಕಂಪ್ನಿ, ಈಗೆಲ್ಲ ಸರ್ಕಸ್ ಕಂಪ್ನಿ ಕಡಿಮೆ ಅದ ಅಂತ ಕಾಣ್ತದೆ. ಮೊದಲೆಲ್ಲ ಸರ್ಕಸ್ ಕಂಪ್ನಿ ಬಂದದೆ ಅಂತಂದರೆ ನಾವು ಭಾಳ ದೂರ ಹೋಗಿ ಸರ್ಕಸ್ ನೋಡ್ಕೊಂಡು ಬಂದೀವಿ ಅನ್ಸಿ. ಬಿಜಾಪುರಕ್ಕೆ ಬಂದಿತ್ತು ಭಾರಿ, ಏನೋ ಹೆಸರಿತ್ತು ಅದರದು. ಇವರು ಬಿಜಾಪುರದವರೇ. ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ, ಈ ಕಾಶಿನಾಥ ಇವರು ಬಿಜಾಪುರದವರೇ ಏನ್ರಿ. ಬಹಳ ದೊಡ್ಡ ಕಂಪ್ನಿ, ಸಾವಿರಾರು ಮಂದಿ ಕೆಲಸ ಮಾಡ್ತಿದ್ರು. ಒಂದೇ ಮಾತಾಗ ಹೇಳ್ಬೇಕು ಅಂತಂದರೆ ಅವರ ಸರ್ಕಸ್ ಕಂಪ್ನಿಯೊಳಗೆ ಸಾವಿರಾರು ಜನ ಕೆಲಸ ಮಾಡ್ತಾರೆ. ಸಿದ್ಧಾರೂಢರ ಪರಮ ಭಕ್ತರು. ಏನೇ ಹೊಸ ಕೆಲಸ ಮಾಡ್ಬೇಕಂದ್ರೆ ಸಿದ್ಧಾರೂಢಪ್ಪನವ್ರನ್ನ ಕೇಳೇ ಮಾಡ್ತಿದ್ರು.
ಅವರು ನೋಡ್ರಿ, ಅವ್ರು ಎಷ್ಟು ದೊಡ್ಡ ಕಂಪ್ನಿ ಅದಕ್ಕೆ ಇದೇ ಸಾಕ್ಷಿ. ಅವರು ಚೀನಾಕ್ಕೆ ಹೋಗಿ ತಮ್ಮ ಸರ್ಕಸ್ ಪ್ರದರ್ಶನ ಮಾಡಬೇಕು ಅಂತ ವಿಚಾರ ಮಾಡಿದ್ರು. ಚೀನಾಕ್ಕೆ ಹೋಗ್ಬೇಕಾದ್ರೂ ಸತ್ಯಕ ಸಿದ್ದಾಡಪ್ಪನವ್ರ ಹತ್ರ ಬಂದು, ಯಪ್ಪ ಸರ್ಕಸ್ ಕಂಪ್ನಿ ತೊಗೊಂಡು ಚೀನಾಕ್ಕೆ ಹೋಗ್ಬೇಕಂತ ಮಾಡೀನಿ, ನೀ ಆಶೀರ್ವಾದ ಮಾಡಿದ್ರೆ ಮಾತ್ರ ಆರಾಮ್ ಹೋಗಿ ಆರಾಮ್ ಬರ್ತಿ ಹೋಗು ಅಂತ ನೀ ಅಪ್ಪಣೆ ಕೊಟ್ರೆ ಮಾತ್ರ ಹೋಗವನ. ಏನು ಮಾಡಿದ್ರು ಸಿದ್ದಾಡಪ್ಪನವ್ರಿಗೆ ಕೇಳೇ ಮಾಡೋರು. ಸಿದ್ದಾಡಪ್ಪನವ್ರು ಅಂದ್ರಂತ ಕಾಶಿನಾಥ್ ಛತ್ರಿ ಅವರಿಗೆ, ಛತ್ರಿ ಅವರೇ ನೀವು ಸರ್ಕಸ್ ಕಂಪ್ನಿ ತಗೊಂಡು ಚೀನಾಕ್ಕೆ ಹೋಗ್ರಿ, ನಿಮ್ಮ ಕಂಪ್ನಿ ಭಾಳ ಹೆಸರು ಮಾಡ್ತದಲ್ಲಿ, ಸಾಕಷ್ಟು ಗಳಿಕೆ ಆಗ್ತದೆ, ಭಾಳ ಜನ ನೋಡಿ ಆನಂದ ಪಡ್ತಾರೆ. ಏನು ಸಣ್ಣ ಪುಟ್ಟ ಸಮಸ್ಯೆ ಬಂದ್ರೂ ಗುರುನಾಥನ ಮರಿಬೇಡ್ರಿ, ಬಂದು ಸಮಸ್ಯೆ ಬಗೆಹರಿಸ್ತಾನೆ. ಹೋಗಿ ಅವಶ್ಯಕ ತೊಗೊಂಡು ಹೋಗ್ರಿ ಅಂತಂದ್ರೆ ಹಡಗದಾಗ ಅಲ್ಲಿ ಚೀನಾಕ್ಕ ತಮ್ಮ ಕಂಪ್ನಿ ತೊಗೊಂಡು ಹೋದ್ರು. ಅಲ್ಲಿ ಚೀನಾದ ಪೇಕಿಂಗ್ ನಗರದಲ್ಲಿ, ದೊಡ್ಡ ನಗರ ಪೇಕಿಂಗ್ ನಗರದಲ್ಲಿ ಸರ್ಕಸ್ ನಡೆಸಿದರು. ಭಾಳ ಪ್ರಸಿದ್ಧ ಆಯಿತು. 16,000 ಜನ ನೋಡಿದರು. ಭಾಳ ಚಂದ ನಡೆದಿತ್ತು. ನೆನ್ಪಿಟ್ಕೊಡ್ರಿ, ಯಾವಾಗಲೂ ಚಂದ ನಡೆದೋದ್ರಾಗ ಏನಾರ ಕಿರಿಕಿರಿ ಬರ್ತಿರ್ತದೆ. ಅದು ಒಂದು ಮಾತು ಸೂಚ್ಯವಾಗಿ ಹೇಳಿದ್ರು ಅಪ್ಪನವರು. ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ್ರು ಎದುರಿಸ್ಬೇಕಪ್ಪ ಅಂದಿದ್ರು. ಒಂದು ಸಮಸ್ಯೆ ಏನು ಬಂತು ಕಾಶಿನಾಥ್ ಛತ್ರಿ ಅವರಿಗೆ ಅಂತಂದರೆ, ಅವ್ರು ಹುಲಿಗಳನ್ನು ಸಾಕಿದ್ರು, ಹುಲಿಗಳ ಪ್ರದರ್ಶನವನ್ನು ಮಾಡ್ತಿದ್ರು. ಭಾಳ ಚಂದ ಹುಲಿಗಳೆಲ್ಲ ಮಾತು ಕೇಳ್ತಿದ್ರು. ನೋಡ್ರಿ ಎಷ್ಟು ಮಜಾ ಐತಲ್ಲ ನೋಡ್ರಿ. ಹುಲಿಗಳ ಮಾತು ಕೇಳ್ತಾವ, ಮನಸ್ಸು ಮಾತು ಕೇಳೋದು ನೋಡ್ರಿ. ಇದು ಭಾಳ ಬಂದ ಸಮಸ್ಯೆ ಇವತ್ತಿದೆ ಏನ್ರಿ, ಅದ್ರ ಬಗ್ಗೆನೇ ಹೇಳೋದೈತಿ ನೋಡ್ರಿ. ಪಳಗಿಸಿದ್ರೆ ನನ್ನ ಮಾತಿನ ಲಕ್ಷ್ಯ ಕೊಟ್ಟು ಕೇಳ್ಬೇಕು. ನೀವು ಪಳಗಿಸಿದ್ರೆ ಹುಲಿ ಮಾತು ಕೇಳ್ತಾವ. ಸರ್ಕಸ್ನ ನೋಡ್ರಿ ನೀವು, ಹುಲಿ ಕರಡಿ ಎಂಥ ಪ್ರದರ್ಶನ ಮಾಡಿ ತೋರಿಸ್ತಿರ್ತಾವ. ಅವ ರಿಂಗ್ ಮಾಸ್ಟರ್ ಹೇಳ್ದಂಗ ಅವು ಕುಣಿತಾವ. ಆದರೆ ಪ್ರಾಣಿಗಳ ಮಾತು ಕೇಳ್ತಾವ, ಮನುಷ್ಯನ ಮನಸ್ಸು ಮಾತು ಕೇಳಂಗಿಲ್ಲ. ಒಂದು ಸಮಸ್ಯೆ ಏನಾಗಿತ್ತು ಅಂದ್ರೆ, ಹುಲಿಗಳನ್ನ ಭಾಳ ಸಾಕಿದ್ದ. ಒಂದು ಶಂಕರ ಅಂತ ಹುಲಿ ಇತ್ತು, ಅದ್ರ ಹೆಸರ ಶಂಕರ ಅಂತ ಹೆಸರಿಟ್ಟಿದ್ದ. ಅದು ಅವತ್ತಿನ ಪ್ರದರ್ಶನದೊಳಗ ಹುಲಿ ಈ ವರ್ಕರ್ ಏನದಲ್ಲ ಅವನ್ ತಪ್ಪದ. ಹಿಂಜರು ಡೋರ್ ಓಪನ್ ಇದ್ದ ಸಲುವಾಗಿ ಅದು ಹುಲಿ ಶಂಕರನ ಹುಲಿ ತಪ್ಪಿಸ್ಕೊಂಡು ಅದು ಶೀಟಾಗಿ ಓಡಾಡಕತ್ತದ ಅಂತಂತಂದ್ರೆ ಏನು ಗತಿ ಆಗ್ಬೇಕ್ರಿ. ಎಲ್ಲರೂ ಭಾರ ಹಾಕೊಂಡ್ರು. ಹುಲಿ ಬಂದದ್ದು ಹುಷಾರಾಗಿರ್ರಿ ಅಂದರು. ಎಲ್ಲ ಕಡೆ ಸುತ್ತಾಡಿ ಆ ಸಿಟಿಯ ಪಕ್ಕದ ಒಂದು ಸಣ್ಣ ಕಾಡದ, ಅಂತೇನು ದೊಡ್ಡ ಕಾಡೇನಲ್ಲ, ಆ ಕಾಡಿನ ಪೊದೆಯೊಳಗೆ ಹೋಗಿ ಆಡ್ಕೊಂಡು ಎಲ್ಲರಿಗೂ ಭಯದ ವಾತಾವರಣ. ಹುಲಿ ತಪ್ಪಿಸ್ಕೊಳೋದಂತಂದ್ರೆ ಹೆಂಗ್ರಿ, ಹುಚ್ಚನಾಯಿನ ತಿರುಗಾಡಕೈತದ ಅಂತಂದ್ರೆ 2 ಸಮಸ್ಯೆ ಆಗ್ತದೆ. ಹುಲಿ ಅಂದ್ರೆ ಕೇಳ್ತೀರೇನು, ಇಡೀ ನಗರ ಎಲ್ಲ ಭಯದ ವಾತಾವರಣದಲ್ಲೈತಿ. ಆ ರಾಣಿ ಆಳ್ತಿದ್ಲಂತ ಅವಾಗ, ಹೆಸರು ಏನೋ ಬರ್ತಾರ. ಆಕಿ ಆರ್ಡರ್ ಮಾಡಿದ್ಲಂತ ಕಾಶಿನಾಥ್ ಛತ್ರಿ ಅವ್ರಿಗೆ, 3 ದಿನದಾಗ ಹುಲಿ ಹಿಡಿಬೇಕು, ಇಲ್ಲದೆ ಹೋದ್ರೆ ನಮ್ಮ ಸೈನಿಕರನ್ನ ಬಿಟ್ಟು ಅದನ್ನು ಗುಂಡಾಕ್ಸ್ಕೊಳ್ಳಿಸ್ತೀವಿ. ಆಕಸ್ಮಿಕ ಅದು ಬೇರೆ ಏನಾದರೂ ಅಪಾಯ ಮಾಡಿ ಜೀವ ಹಿಂಸೆ ಆದರೆ, ಜೀವ ಅಪಾಯವಾದರೆ, ಜೀವಹಾನಿ ಆದರೆ ಅದಕ್ಕೆ ಹೊಣೆಗಾರರು ನೀವೇ. 3 ದಿನದಾಗ ಆ ಹುಲಿಯನ್ನು ಹಿಡಿಬೇಕು ಅಂತ ಆರ್ಡರ್ ಕಳಿಸಿದ್ದಾಳೆ. ಅದನ್ನು ಓದಿದಾಗ ಭಾಳ ಚಿಂತೆ ಆಯಿತು, ಭಾಳ ಸಮಸ್ಯೆ ಅನ್ನಿಸ್ತು. ಹೆಂಗೆ ಮಾಡ್ಬೇಕಪ್ಪ ಅಂತ ಚಿಂತೆಯೊಳಗಿದ್ದೆ ಕಾಶಿನಾಥ್ ಛತ್ರಿ. ಅವಾಗ ಗುರುಗಳು ನೆನಪಾದ್ರು. ಕಷ್ಟ ಬಂದಾಗ ನೆನಪಾಗೋದಿಲ್ಲ, ಆರಾಮಿದ್ದಾಗ ನಮಗೆ ನೆನಪಾಗುತ್ತೆ. ಗುರುಗಳು ನೆನಪಾಗಿಲ್ಲ, ಆ ಗುರುನು ನೆನಪಾಗಿಲ್ಲ, ಹರನೂ ನೆನಪಾಗಿಲ್ಲ. ಬಾಂತ ಸಂಕಟ ಅಂದ್ರೆ ಅವಾಗನ ಗುರುಗಳು ನೆನಪಾಗೋದಲ್ರಿ. ಅವಾಗ ನೆನಪಾಯ್ತು, ಗುರುಗಳು ನೆನಪಾಯ್ತು. ಅವಾಗ
ಅವ ಅವತ್ತು ಮನ್ಕೋಬೇಕಾದ್ರೆ ರಾತ್ರಿ 1-12 ತನ ಇಂಥ ಸಂಕಟ ಬಂದ ಹೆಂಗೆ ನಿಂತರಿ. 1-12 ತನೂ ಯಪ್ಪ ನೀನೇ ಕಾಪಾಡಬೇಕು, ನೀ ಹೋಗಂದ್ರೆ ಬಂದಿನಿ, ಇಂಥ ಪರಿಸ್ಥಿತಿ ಬಂದದ, ನಾ ಹೆಂಗೆ ಮಾಡಲಿ, ಎಂಥ ಕಷ್ಟದಾಗೂ ಕೈ ಹಿಡಿದು ನನ್ನ ಕಾಪಾಡಿದಿ, ಎಂದೂ ಕೈ ಬಿಟ್ಟಿಲ್ಲ. ಯಪ್ಪ ಏನು ಮಾಡ್ತೀನಿ ನೋಡು ಅನ್ಕೋಂತ ಮನ್ಕೊಂಡಂತ ಕಾಶಿನಾಥ್ ಛತ್ರೆ ಬೆಳಗಿನ ನಶಿಕಿನ 4 ಜಾವದಾಗ 4 ಗಂಟೆಗೆ ಸಿದ್ದಾಳಪ್ಪನವ್ರು ಅವ್ನ ಕನಸಿನಾಗ ಬಂತ. ಏ ಕಾಶಿನಾಥ್ ಎಷ್ಟು ಚಿಂತೆ ಮಾಡಕತ್ತೀಯೋ, ಹುಲಿ ಹಿಡಿ ಅಂತ ದೊಡ್ಡ ಮಾತೈತಿ. ನಾ ಹೇಳ್ದಂಗೆ ಮಾಡು, ಮನುಷ್ಯನಾಗ ಬಂದು ಹೇಳಿದ್ರೆ ನಾ ಹೇಳ್ದಂಗೆ ಮಾಡು. ಹುಲಿ ಆ ಪೊದೆಯಲ್ಲೈತಿ, ಆ ಕಾಡಿನೊಳಗೈತಿ. ನಿನ್ನ ಸರ್ಕಸ್ಸನ್ನು ಒಯ್ದು ಆ ಕಾಡಿನಾಗನ ಶುರು ಮಾಡು. ಏನು ಅಷ್ಟೇ ಅಲ್ಲ, ಆ ರಾಣಿಗೂ ನೋಡ್ಲಾಕ ಕರಿ ಅಂತ ಹೇಳಿದ್ರು. ನೀನು ಆ ಹುಲಿ ಆಟದ ಪ್ರಸಂಗ ಬರ್ತದಲ್ಲ, ಅವಾಗ ನೀವೇನೇನ ಬಾರಿಸ್ತಿದ್ರಿ, ಏನೇನು ಹೆಂಗೆ ಮಾಡ್ತಿದ್ರಿ, ಅದ್ರ ಹೆಸರಿರೋದು ಕರಿತಿದ್ದೆ. ನೀ ಬಂದ ಆಟ ಆಡು, ಆ ಆಟ ಆದ್ಮೇಲೆ ಬೋನ್ನೊಳಗೆ ಹೋಗಂತ ಹೆಂಗೆ ಮಾಡಿಸ್ತಿದ್ ನೋಡು, ಹಂಗೆ ಮಾಡಿಸಂತ ಹೇಳಿ ಸಿದ್ದಾಳಪ್ಪನವ್ರ ಕನಸಿನಾಗ ಬಂದು ಹೇಳಿ ಮರೆಯಾದರು. ಎದ್ದು ಕುಂತ ಇದು ಕನಸು ಹೆಂಗೋ ಈಗ ನಡೆಸ್ಕೊಡ್ಬೇಕು, ಅದು ಬೇರೆ. ಮತ್ತೆ ಏನು ಚಾಲೆಂಜ್ ಮಾಡ್ಯಾರ, ರಾಣಿಗೂ ಖರೀರಿ ಆ ಸರ್ಕಸ್ ನೋಡಕ್ಕಂತ ಹೇಳ್ಯಾರ. ಆಕಸ್ಮಿಕ ಹುಲಿ ಆ ಬಾಂಧಗಾಡ ಮಾಡ್ತಂದ್ರೆ ಹ್ಯಾ ಮಾಡಬೇಕು. ಇಂಥ ಶ್ರದ್ಧಾ ಸದ್ಗುರುಗಳ ಮೇಲೆ ಅಪ್ಪನವ್ರು ಬಂದು ಹೇಳ್ಯಾರಂತಂದ್ರೆ ಅವ್ರ ಮಾತು ಪಾಲನೆ ಮಾಡೋದೆ ಅಂತ ನಿರ್ಣಯ ಮಾಡಿ ಕಾಶಿನಾಥ್ ಛತ್ರಿ ಅವರಿಗೆ ಸಿದ್ದಾವಡ ಮೇಲೆ ಇಂಥ ಅಪಾರ ಶ್ರದ್ಧಾ, ರಾಣಿಗೆ ಆಮಂತ್ರಣ ಕೊಟ್ಟರಂತ. ಹುಲಿ ಹತ್ರನ ನಾವು ಇವತ್ತು ಸರ್ಕಸ್ ಪ್ರದರ್ಶನ ಮಾಡೋರದೇವಿ, ನೀವು ನೋಡಕ್ ಬರ್ಬೇಕು, ನಿಮ್ಮ ಕಣ್ಣೆದ್ರಿಗೆ ಹುಲಿ ಹಿಡಿತೀನಿ ಅಂತೇಳಿ ರಾಣಿನೂ ಹೆದರ್ಕೊಂತ ಬಂದು, ಇಲ್ಲ ನಿಮ್ಮ ರಕ್ಷಣೆ ನಮ್ಮ ಜವಾಬ್ದಾರಿ ಐತಿ ಬರ್ರಿ ಅಂತ ಹೇಳಿ ಕರೆದಿತ್ತಂತ. 3 ತಾಸು ಸರ್ಕಸ್ ಪ್ರದರ್ಶನ ಮಾಡಿದ್ರು. ರಾಣಿ ನೋಡ್ಕೊಂತ ಕುಂತಿದ್ಲು. ಹುಲಿ ಆಟದ ಪ್ರಸಂಗ ಬಂತು ನೋಡು, ಅವಾಗ ಸಿದ್ದಾಳವ್ರ ಹೆಸರು ತಗೊಂಡು, ಸಿದ್ದಾಳಪ್ಪ ನೆನೆಸ್ಕೊಂಡು ಸಿದ್ದಾಳವ್ರ ಹೆಸರು ತಗೊಂಡು, ಏ ಶಂಕರ ಬಾ ನಿನ್ನ ಆಟ ತೋರಿಸ್ ಬಾ ಅಂತ ಕರೆದ್ರಂತ. ಪೊದಾಗಿತ್ತ ಹುಲಿ ನಾನು ಬೋನ್ಯಾಗ ಅದೀನಿ ಅನ್ನುವಂಥ ಭಾವ. ಅದಕ್ಕ ಅದು ನಾನು ಆಟ ಆಡ್ಬೇಕಾಗ್ಯದ ಅಂತ ಅದ್ರ ತಲೆಯಾಗ ಬಂದು ಸರ್ಕಸ್ಸಿನ ಒಳಗೆ ತಂಬುದೊಳಗೆ ಬಂದು ಆಟ ಆಡಿ ಸೀದಾ ಬೋನೊಳಗೆ ಹೋಗ್ಕೊಂತಂತ. ಇದು ಸದ್ಗುರುನಾಥನ ಕೃಪೆಯಿಂದ ನಾನು ಹುಲಿ ಕಂಟ್ರೋಲ್ ಮಾಡಿದೆ ಅಂತ ಬಂದು ಸಿದ್ದಾಳ ಮಠಕ್ಕೆ ಬಂದು ಅಲ್ಲಿಂದ ಸೀದಾ ಬಂದವನೇ ಸಿದ್ದಾಳ ಮಠಕ್ಕೆ ಬಂದು, ಯಪ್ಪ ನಿನ್ನ ಕೃಪೆಯಿಂದ ಹುಲಿ ಕಂಟ್ರೋಲ್ ಮಾಡಿದೆ ಅಂದ್ರಂತ. ತಮ್ಮ ಹಾಗೆ ಇಟ್ಟು ಮನಸ್ಸಿಟ್ಟು ಕಂಟ್ರೋಲ್ ಮಾಡೋ ಉದಾರ ಆಯ್ತಿ ಅಂದ್ರೆ ಅಂದರೆ ಸದ್ಗುರುನಾಥನ ಕೃಪೆ. ಆದರೆ ಆ ಮನಸ್ಸೆಂಬ ಹುಲಿಯನ್ನು ಕಂಟ್ರೋಲ್ ಮಾಡೋದೇನು ಕಷ್ಟ ಇಲ್ಲ ಎಂಬ ಮಾತನ್ನು ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಮಂಗಲ. ಹರ ಓಂ.